ಯಕ್ಷಗಾನ ಬಯಲಾಟ ಬಬ್ರುವಾಹನ ಹಿಮ್ಮೇಳ ಭಾಗವತರು ಶ್ರೀ ಗೋಪಾಲಕೃಷ್ಣ ಭಟ್ ಪುಂಡಿಕಾಯಿ. ಚೆಂಡೆಮದ್ದಳೆ ಶ್ರೀ ಮುರಾರಿ ಕಣಂಬಳಿತಾಯ ಶ್ರೀ ಗುರುಪ್ರಸಾದ್ ಬೊಳಿಂಜಡ್ಕ. ಚಕ್ರತಾಳ ಶ್ರೀ ಅಭಿಷೇಕ್ ಶೆಟ್ಟಿಗಾರ್. ಮುಮ್ಮೇಳ ಅರ್ಜುನ ಶ್ರೀ ವಿಶ್ವೇಶ್ವರ ಭಟ್ ಸುಣ್ಣಂಬಳ. ವೃಷಕೇತು ಅಕ್ಷಯ್ ಸುವರ್ಣ. ಪ್ರದ್ಯುಮ್ನ ನಿಹಾಲ್ ನಿತ್ಯಶ್ರೀ ದ್ರಿಶಾಲ್. ಬಬ್ರುವಾಹನ ಶ್ರೀ ಚಂದ್ರಶೇಖರ್ ಧರ್ಮಸ್ಥಳ. ಸುಬದ್ದಿ ಶ್ರೀ ಅರುಣ್ ಕುಮಾರ್ ಕಾರ್ಕಳ. ಚಿತ್ರಾಂಗದೆ ಶ್ರೀ ರವಿ ಅಲಿವುರಾಯ ವರ್ಕಾಡಿ. ಸಖಿ ಶ್ರೀ ರಾಮಚಂದ್ರ ಮುಕ್ಕ. ಅನುಸಾಲ್ವ ಶ್ರೀ ಬಾಲಕೃಷ್ಣ ಗೌಡ ಮಿಜಾರು. ಕೃಷ್ಣ ವಿಜಯಲಕ್ಷ್ಮಿ ಎಲ್ ನಿಡ್ಡನ್ನಾಯ. ಹಂಸಧ್ವಜ ವೃಷಭ್ ಜೆ ಶೆಟ್ಟಿ. ಸಹಾಯಕರು ಉದಿತ್, ಗಗನ್, ಗುಹನ್, ಅಗಮ್, ಆದರ್ಶ್, ಪ್ರತೀಕ್. ಅಂಬಿಕಾ ಸುತ ವಿಘ್ನರಾಜನ ಬಿರುದು ಸಂಸ್ತುತಿಸಿ
ಬಬ್ರುವಾಹನ ಯುವರಾಜರು ಅಂತ ಕೇಳಿದ್ದೇವೆ. ನಾನೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧ. ಯಾರದು? ಎಷ್ಟು ಸಲ ನಮಸ್ಕಾರ ಮಾಡೋದು? ಒಂದೇ ಸಲ ಅದು. ಹಾಗಾದ್ರೆ ಹೆಚ್ಚು ನಮಸ್ಕಾರ ಸಲ್ಲಿಸಬೇಕು ಅಂತ ಅದರ ಕಾರಣ ಏನು? ದೇ ನೀನು ದ್ವಾರಪಾಲಕನಲ್ವೇ? ಹೌದು. ನಿನ್ನದಾದಂತಹ ಕರ್ತವ್ಯವನ್ನು ಬಿಟ್ಟು ಹ, ನೇರವಾಗಿ ನನ್ನ ಬಳಿಗೆ ಓಡಾಡಿಕೊಂಡು ಬರಬೇಕು ಅಂತ ಆದ್ರೆ ಹೌದು. ಕಾರಣವೇನು? ಕಾರಣವಿದೆ. ಏನು? ಆಲಿಸಬೇಕು. ಸಲಾಮುದೆಂಗೋ ಮಣಿಪುರವರೇ. ಏ, ಓ, ನೀವು ನನ್ನನ್ನು ಒಂದು ವಿಲಿಗೆ ಕರೆಸಿ ನಿಮ್ಮ ದ್ವಾರದಲ್ಲಿ ನೇಮ ಕೊಟ್ಟರೆ ದ್ವಾರದಲ್ಲಿ ಕಾವಲಿ ಕಾಯಿಸ್ಲಿಕ್ಕೆ ಅಲ್ಲಿ ನೇಮ ಕೊಟ್ಟರೆ ಕಾವಲಿ ಕಾಯಿಸುವುದ? ಅಲ್ಲ, ಕಾವಲಿ ನಿನ್ನನ್ನು ಕಾವಲಿಗಾಗಿರಿಸಿದ್ದು. ಹೌದು, ಕಾವಲಿ ಕಾಯಿಸ್ಲಿಕ್ಕೆ ನೀವು ಒಂದು ಇಲ್ಲಿ ಸಭೆಗೆ ಕರೆದು ನನಗೆ ನೇಮ ಕಾವಲಿ ಕೊಟ್ಟರೆ. ಕಾಯಿಸಬೇಕು ಅಂತ ಆದ್ರೆ ಬೆಂಕಿ ಹಾಕಬೇಕು ಒಲೆಗೆ. ನೀವು ಅದು ಕಾವಲಿ ಕಾಯಲಿಕ್ಕೆ ಅಂತಲೇ ನೀವು ನನ್ನನ್ನು ಇಲ್ಲಿಗೆ ಕರೆಸಿ ಕಾವಲು ನಿಮ್ಮ ಕಾ- ಬೊಜ್ಜಕ್ಕಾಗಿ ನೇಮಿಸಿದ್ದು. ಎಂತದು? ದ್ವಾರದಲ್ಲಿ ಕಾಯುವ ಬೊಜ್ಜಕ್ಕಾಗಿ ನೇಮಿಸಿದ್ದು. ನಿನ್ನ ಅಪ್ಪನ ಬೊಜ್ಜವ? ಏ, ಹಾಗಲ್ಲ, ನೀವು ಒಂದು ಹೇಳಿದ್ದು ನನಗೆ. ಉದ್ಯೋಗವನ್ನು ನೀಡಿದ್ದು. ಅದೇ ಹೇಳಿದ್ರಲ್ಲ. ಹಾ. ಹಾಗೆ ನಿಮ್ಮ ಅಪ್ಪನಂತೆ ಅಲ್ಲಿ ದ್ವಾರದಲ್ಲಿ ಕಾವಲಿ ಕಾಯ್ದೆ. ನನ್ನ ಅಪ್ಪನಂತೆ ಕಾಯ್ದು ನೀನು ಯಾಕ? ಅಲ್ಲ, ನೀವು ಅಪ್ಪನಂತೆ ಕಾಯ್ದದ್ದು ನಾನು. ನನ್ನ ಅಪ್ಪನೇ ಅಂತೆ ಕಾಯ್ತಾ ಇದ್ದಿ. ಹಾ. ಹ. ಕಣ್ಣಿಗೆ ಎಣ್ಣೆ ಹಾಕಿ ಕಾಯುತ್ತಿದ್ದೆ. ಅದ್ಯಾಕೆ ಯಾಕೆ ಹೇಳಿ? ಕಣ್ಣಿಗೆ ಎಣ್ಣೆ ಹಾಕುದು ಯಾಕೆ? ಅಲ್ಲ, ಕಣ್ಣಿಗೆ ಯಾಕೆಂದ್ರೆ ನಿದ್ದೆ ಬರಬಾರ್ದಲ್ಲ. ಹಾ, ಹಗಲು ರಾತ್ರಿಗೆ ನೀನು ಅವ್ರ ಹಗಲು ಮನೆ. ರಾತ್ರಿ ಶ್ರಮಿಸಿ ಕೆಲಸ ಮಾಡುವವನ ಹಾ, ಹಾಗೆ ಮಾಡುತ್ತಿದ್ನ. ಹಾ. ಆಗ ಅಲ್ಲಿಗೆ ಹಾ. ಏನು ಹೇಳ್ತೀನಿ, ಏನು? ಟುಕುಡಿ ಟುಕುಡಿ ಟುಕುಡಿ, ಎಂತದು? ಎಲ್ಲಿ ನೋಡಿದ್ರು ಟುಕುಡಿ. ತುಕ್ಕುಡಿ? ಟುಕುಡಿ ಸೇನೆ. ಯಾವ ತುಕ್ಕಡಿ? ಅಲ್ಲ, ಟುಕುಡಿ ಸೇನೆ. ಸೇನಾ ತುಕ್ಕಡಿ. ನೀನು ಹೆದರಬೇಡ. ಅಲ್ಲ, ನಾನು ಹೆದರ್ಲಿಲ್ಲ, ನೀವೇನು ಹೆದರಿದ್ದು? ಅಲ್ಲ. ದೇವರೆಲ್ಲ ಬರ್ಕೊಂಡು. ಏನು ನಾವು ಸೇವೆ ಹೇಳಿಲ್ಲ. ನನ್ನ ಬಳಿಗೆ ಬಂದ ಬಳಿಕ ಹಾ. ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಏನು ಸೇನೆ? ಹ. ಒಂದೆಡೆಯಿಂದ ಸೇಮೆ ನಾಯಕ. ಎಂತದು? ಸೇಮೆ ನಾಯಕ. ಸೇನಾ ನಾಯಕ. ಅವರೆಲ್ಲ ಇದ್ರು. ಹಾ. ಏನು ಬಂದದ್ದು ಏನು ಗೊತ್ತಿಲ್ಲ. ಹ. ಏನು ಹಾ. ತೆರೆಗಳಿಂದ ಸಮುದ್ರ. ಎಂತದು? ತೆರೆಯಿಂದ ಸಮುದ್ರ. ಇದು ವಿಶೇಷ. ಅದು ತಿರುಗಿತು. ಏನು ತಿರುಗಿತ್ತು? ಸಮುದ್ರದಲ್ಲಿ ತೆರೆಗಳು ಬರುವ ರೀತಿಯಲ್ಲಿ. ಅಂತಹ ರೀತಿ ಭೂಮಿಯೇ ಹುಟ್ಟಿಸುವಂತಹ ಸೈನ್ಯ. ಎಂತದು? ಭೂಮಿಯೇ ಹುಟ್ಟಿಸಿದಂತಹ ಸೈನ್ಯ. ಕಣ್ಣು ಮುಟುಕದಷ್ಟು ಅಷ್ಟುವರೆಗೆ. ಕಣ್ಣಿಗೆ ಎಟಕದಷ್ಟು ಸೇನೆ. ಅದೇ ಅದೇ, ಅದು ಕೆಲವೊಂದು ಶಬ್ದಗಳನ್ನು ಉಚ್ಚರಿಸಲಿಕ್ಕೆ ಕಷ್ಟ ಆಗ್ತದೆ. ಎಂತದು? ಉಚ್ಚರಿಸಲಿಕ್ಕೆ. ಅಯ್ಯೋ, ಉಚ್ಚರಿಸುವುದಕ್ಕೆ. ಉಚ್ಚರಿಸುವುದಕ್ಕೆ. ಅಲ್ಲ, ನಿನ್ನನ್ನು ಸುಧಾರಿಸಲಿಕ್ಕೆ ನನಗೂ ಕಷ್ಟ ಆಗ್ತದೆ. ಹೌದು, ಏನು ಮಾಡುದು, ಪರವಾಗಿಲ್ಲ. ನಾನು ಮತ್ತೆ ಹ. ಹ. ನಂತರ ನನಗೆ ಇಲ್ಲಿ ನಿಲ್ಲಿಕ್ಕಾಗಲಿಲ್ಲ. ಹ. ತಲೆಯಿಂದ ಬುಡದವರೆಗೆ ಹ. ಏನೋ ಒಂದು ವಾತಾವರಣದಲ್ಲಿ ಎಲ್ಲ ಬದಲಾವಣೆ. ಏನು? ತಲೆಯಿಂದ ತಲೆಯಿಂದ ಹ. ನೆಲದವರೆಗೆ ನೆಲದವರೆಗೆ ಎಂತ? ಏನೋ ಒಂದು ಕಂಪಿಸು. ಹ. ಅಷ್ಟು ಹೆದರಿಕೆ. ಹೆದರಿಕೆ? ಹ. ಯಾಕೆ ಹೆದರಿದ್ದು ನೀನು? ಏನು ಸೈನ್ಯ, ಏನು ಮಾಡಿದ್ರಿ ನಿಮಗೆ? ಇನ್ನು ಸೇ- ನನಗೆ ನೀವು ನನ್ನ ಅಣ್ಣಪ್ಪ, ಬೇರೆ ಯಾರಿದ್ದಾರೆ ನನಗೆ ಅನ್ನ ಕೊಡ್ಲಿಕ್ಕೆ? ಅನ್ನವನ್ನು ಕೊಡುವವ? ಆ, ಹ. ನಾನು ಮತ್ತೆ ಓಡಿ ಬಂದದ್ದಿ. ನಿಲ್ಲು. ನಿನಗೆ ಅನ್ನ ಕೊಡುವವ ನಾನು ಹೌದಲ್ವಾ? ಹೌದು. ನೀನು ತಿಂಗಳಾಗುವಾಗ ಸಂಬಳ ಪಡೆಯುವುದಿಲ್ವಾ? ತಗೊಳ್ತೇನೆ. ಹಾಗಿದ್ರೆ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಮಾಡಬೇಕು. ಮಾಡಿದೆ. ಯಾರೇ ಸೇನೆ ಬಂದರೂ ಕೂಡ ಹಾ. ಅವರ ಸಮ್ಮುಖಕ್ಕೆ ಹೋಗಿ ಅವರು ಯಾರು, ಎಲ್ಲಿಂದ ಬಂದವರು ಎನ್ನುವುದನ್ನು ವಿಚಾರಿಸುತ್ತ ಹೊಣೆಗಾರಿಕೆಲ್ವೇನೋ? ಅದು ಹೋದ್ರು ಒಂದೇ, ಹೋದದಿದ್ರು ಪೆಟ್ಟು ತಿನ್ನುದು ನಾನೇ ಕೊನೆಗೆ. ಯಾಕೆ ವಿಚಾರಿಸಲಿಲ್ಲ? ಈಗ ಹಾಗೆ ಪಾಪದವರೇ ತಿನ್ನುವುದೆಲ್ಲದಕ್ಕೆ, ಹಾಗೆ ಎಲ್ಲದಕ್ಕೆ ಹೋಗುದಿಲ್ಲ ನಾನು. ಒಳ್ಳೆಯವ ನಾನು. ಹೌದಾ? ಹಾ. ಹಾ. ಹಾಗೆ ಬಂದೆ, ನನಗೆ ಆಗ್ಲಿಲ್ಲ. ನೀವು ನೋಡಿ, ಹಾ. ನೀವಿದ್ದೀರಲ್ಲ ನಮ್ಮ ಅಂತೂ ನೀನು ವಿಚಾರಿಸುವುದಕ್ಕೆ ಹೋಗ್ಲಿಲ್ವಾ? ಹೋಗ್ಲಿಲ್ಲ. ಯಾಕೆ ಸುಮ್ಮನೆ ನಮಗೆ ಬೇರೆಯವರದೆಲ್ಲ ನಾವು ಬಂದದ್ದೆ ಮತ್ತೆ. ಹೌದು. ಹೆದರಿಕೆ ಆಗ್ತದೆ.
ಏನು ಮಾಡುದು. ಮನೆಯಲ್ಲಿ ತುಂಬಾ ನನ್ನ ಹೆಂಡ್ರೆಲ್ಲ ಇದ್ದಾರೆ, ಹಾಗೆ ಅವರನ್ನು ಬಿಟ್ಟು ಹೇಗೆ ಬರುದು? ಹೆಂಡ್ರು ಅದು ಬೇರೆ, 4 ಹೆಂಡ್ರು 1 ಮಗು. ನಿನ್ನನ್ನು ನಾನು ನೇಮಿಸಿದ್ದೇನಲ್ಲ. ಅಲ್ಲ ಸರಿಯಾದ ಯಾವುದು? 4 ಹೆಂಡ್ರು 1 ಅಲ್ಲ ತಪ್ಪಿತು. ಒಬ್ಬಳು ಹೆಂಡತಿ 4 1 ಮಕ್ಕಳು. ಹೆಂಡ್ರು 4 ಮಕ್ಕಳು ನನಗೆ. ಗಂಡಷ್ಟು ಹೆಣ್ಣೆಷ್ಟು? ನಾನೇ ನಾನೇ ಗಂಡು 3. ಏನು ಅನುಮಾನ? ಅಲ್ಲ, ನಿನ್ನ ಅದು- ಮಕ್ಕಳಲ್ವಾ? ಅದು ಅದು ಹೇಳಿದಲ್ಲ, ಕೆಲಸದಲ್ಲಿ ಎಷ್ಟು ಒತ್ತಡ ಅಂದ್ರೆ ಮನೆಗೆ ಹೋಗುವಷ್ಟು ಪುರುಸೋದಿಲ್ಲ ನನಗೆ. ಹಾ, ರಾತ್ರಿ ಈಗಾದ್ರೆ ಸ್ವಲ್ಪ ಕಾಲ ಮಿತ್ತಲ್ಲ, ಹಾಗೆ ಬೇಗ ಹೋಗ್ಬೋದು. ಹಾ, ಹಾ. ಸರಿ, ನಾನು ಇನ್ನು ನೀವು ಹೆದರಬೇಡಿ. ವಿಚಾರಿಸಿ ಎಂತದ? ಅಲ್ಲ, ನಾನು ಹೇಳಿದ್ದು ನನಗೆ ಹೆದರಿಕೆ ಆಗ್ತಾ ಹಾ. ಇದೆ. ವಿಚಾರಿಸಲಿಲ್ವಾ ನೀನು? ಇಲ್ಲ, ವಿಚಾರಿಸಲಿಲ್ಲ. ಹೌದಾ? ಹಾ, ಹೆದರಿದ್ದಿ? ಹೆದರಿದ್ದೀನಿ. ಹೆದರದಿರಿ. ಕರೆದು ಕಾವಲನಿತ್ತು ನರಳಿದ ಕೃಷ್ಣನಿಗೆ. ಚಾರುಕ್ಯರೇ, ಆ, ನನ್ನ ಆಳು ನೀನು. ಆ, ನಮ್ಮ ನಾಡಿನಲ್ಲಿ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ತೊಂದರೆಗಳು ಆಯ್ತು ಅಂತ ಆದ್ರೆ ಆಯ್ತು ಅಂತಾದ್ರೆ ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ನಿನಗೆ ಒಪ್ಪಿಸಿದ್ದೇನೆ. ಹೌದು. ಆದ್ರೆ ಆ, ಸದ್ಯದ ಸ್ಥಿತಿಯನ್ನು ಗಮನಿಸಿದಾಗ ಹ್ಮ್, ಸೇನೆಯೊಂದು ಬಂದಿದೆ. ಹೌದು. ಏನು ಸೇನೆ ಯಾರದ್ದು ಎನ್ನುವುದು ತಿಳಿಯಲಿಲ್ಲ. ತಿಳಿದಿಲ್ಲ. ತಿಳಿಯುವುದಕ್ಕೂ ನೀನು ಮುಂದಾಗಲಿಲ್ಲ. ಅದನ್ನು ಕಂಡಾವಾಗಲೇ ಆ, ಭೀತಿಗೊಳಗಾಗಿದ್ಯಾ. ಹ್ಮ್, ಹೆದರಬೇಡಿ, ಆ, ಇದು ಧೈರ್ಯದ ನುಡಿಗಳನ್ನು ಆಡ್ತಾ ಇದ್ದೇನೆ. ಆ, ನೀವ್ಯಾರು ಬೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಬಂದಂತಹ ಸೇನೆ ಯಾರದ್ದು ಎನ್ನುವುದನ್ನು ನಾನು ವಿಚಾರಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ನೀನು ಏನು ಮಾಡ್ತೀಯಾ? ನಾನೇನು ಮಾಡುದು? ನಿಮಗೆ ಕಾಯ್ತೀನಿ. ಇಲ್ಲ, ಹೇಳುವ. ನೀನು ಮನೆಗೆ ಹೋಗಬಾರ್ದು, ಅದೇ. ಇಲ್ಲೇ ಇರಬೇಕು. ಯಾಕೆ? ಕೆಲಸ ಉಂಟು ನಿನಗೆ. ಏನು ಕೆಲಸ? ಹ? ಇಲ್ಲಿ ಇಷ್ಟರವರೆಗೆ ಏನು ಕೆಲಸ ಮಾಡ್ತಾ ಇದ್ದದ್ದು? ಕಾಯುದಷ್ಟೇ ಅಲ್ಲ. ಹೌದು. ಅದು ಮಾಡುವ. ನಿನ್ನ ಉದ್ಯೋಗದಲ್ಲಿ ನಿರತನಾಗು. ಹಾ. ಹೋಗು, ಅಲ್ಲ, ನಿಮಗೆ ಹೆದರಿಕೆ ಆಗ್ಲಿಕ್ಕಿಲ್ಲ ಅಲ್ಲ? ಹೋಗ. ಅಲ್ಲ, ಹೆದರಿಕೆ ಆದ್ರೆ ನಾ ಬರ್ತೀನಿ. ಸರಿ. ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಅಂತಃಪುರವನ್ನು ಸೇರಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಅತಿ ಶೀಘ್ರವಾಗಿ ನಾನು ಹೋಗುತ್ತಾ ಇದ್ದವ. ಮುಸ್ಸಂಜೆಯ ವೇಳೆ ಮಧ್ಯ ಪಥದಲ್ಲೇ ಇಂತಹ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು ಅಂತ ಆದ್ರೆ ಇದರ ಬಗ್ಗೆ ನಾನು ಕೂಲಂಕುಷವಾಗಿ ವಿಮರ್ಶೆ ಮಾಡಲೇಬೇಕು. ಅದಕ್ಕಾಗಿ ಈ ರಾತ್ರಿ ಸಮಯದಲ್ಲೇ ಆಸ್ಥಾನ ಚಾವಡಿಯನ್ನು ಪ್ರವೇಶ ಮಾಡ್ತೇನೆ. ಮಣಿಪುರದ ರಾಜನ ಚಾವಡಿ
ಕೆತ್ತಿದ ಅವಳ ನಾಡಿನ ಮುತ್ತು ಮೈಡೂರ್ಯವು ರಕ್ತದ ಕವೆಗಳಲ್ಲಿ ಉತ್ತಮ ಮಣಿಪುರದ ಫಲಕವಾಡಿ 10,000 ಕಂಪನಿ ವಿಶಾಲವಾದಂತಹ ಪ್ರಪಂಚದಲ್ಲಿ 56 ದೇಶಗಳು ಪ್ರಸಿದ್ಧವಾದದ್ದು. ಅದರಲ್ಲಿ ಒಂದಾದದ್ದು ಈ ಮಣಿನಗರ. ಈ ಮಣಿನಗರದ ಸರ್ವಾಧಿಕಾರವನ್ನು ತಾಯಿಯಾದಂತಹ ಚಿತ್ರಾಂಗದ ದೇವಿ ನನ್ನ ಪಾಲಿಗೆ ಒಪ್ಪಿಸಿದ್ದಾರೆ. ಸತ್ಯ ಧರ್ಮದಿಂದ ಪ್ರಜಾ ಪರಿಪಾಲನೆ ಮಾಡಿದ ದಿಸೆಯಿಂದಲೇ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇದ್ದಾರೆ. ಆದರೆ ರಾಜಚಾವಡಿಯನ್ನು ಒಂದು ಪ್ರವೇಶ ಮಾಡಿದಂತಹ ಸಂದರ್ಭ ಮನಸ್ಸಿಗೆ ಅಸೀಮವಾದಂತಹ ಸಂತೋಷವಾಗುತ್ತಾ ಇದೆ. ಉತ್ತಮ ಮಣಿಪುರವೆಂದೇ ನೆಗಳತೆಗೆ ಪಾತ್ರವಾಗಿದೆ. ಹಾಗಿದ್ರೆ ಉತ್ತಮ ಎನ್ನುವ ಹಾಗೆ ಇದನ್ನು ಕಂಡುಕೊಳ್ಳಬೇಕು ಅಂತಾದ್ರೆ ಕಾರಣವೇನು? ಎಲ್ಲಿಯೂ ಇಲ್ಲದೆ ಇರುವಂತಹ ವಿಶೇಷತೆಗಳು ಇಲ್ಲಿರುವ ಕಾರಣದಿಂದಲೇ ಇದನ್ನು ಉತ್ತಮ ಮಣಿನಗರ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಉಳಿದ ನಾಡಿನಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿರಬಹುದು. ಆದರೆ ನಮ್ಮದಾದಂತಹ ಮಣಿನಗರದಲ್ಲಿ ಇರುವಂತಹ ವಿಶೇಷತೆಗಳೇ ಬೇರೆ. ಅರಮನೆ ಉಪ್ಪರಿಗೆಯನ್ನು ಹೊತ್ತು ನಿಂತಹ 10,000 ಕಂಬಗಳು. ಆ ಕಂಬಗಳಲ್ಲಿಯೂ ಮುತ್ತು ರತ್ನ ವಜ್ರ ವೈಡೂರ್ಯವೇ ಮೊದಲಾದಂತಹ ನವರತ್ನಗಳನ್ನು ಅದಕ್ಕೆ ಪೋಣಿಸಿದ್ದಾರೆ. ಕಾಣುತ್ತಿರುವಂತಹ ಬೊಂಬಾಳ ದೇವಿಗೆ ಬೆಳಕು ಈ ಕಂಬಗಳ ಮೇಲೆ ಬಿದ್ದಂತಹ ಸಂದರ್ಭ ಎಂತಹ ಪ್ರಭೆ, ಎಂತಹ ಹೊಳಪು! ಹಾಗೆ ಅಂತ ಸುತ್ತ ಗೋಡೆಯನ್ನು ನಿರೀಕ್ಷಿಸಬಾರದೆ.
ಗಮನಿಸಬಹುದು. ಸುರ ನರ ಉರಗಾದಿಗಳಿಂದ ಯಾವ ಘನ ಕಾರ್ಯವಾಗಿದೆಯೋ ಅಂಥದ್ದನ್ನು ಪ್ರತ್ಯಕ್ಷ ನೋಡದೇ ಇದ್ದವರು ಇಲ್ಲಿ ಈ ಚಿತ್ರಪಟವನ್ನು ನೋಡಿದಾಗ ಸತ್ಯವೋ ಎನ್ನುವ ಹಾಗೆ ತಿಳಿದುಕೊಳ್ಳುವಂತಹ ಅವಕಾಶ ಒದಗಿ ಬರ್ತದೆ. ಗೋಡೆಗಳಲ್ಲಿಯೂ ಬೇರೆ ಬೇರೆ ರೀತಿಯ ಚಿತ್ರಪಟಗಳು ಮಾತ್ರವಲ್ಲ, ಹೊಂಬಾಳ ದೇವಿಗೆ ಆ ಬಳಿಕ ಪ್ರಾಣಿಗಳು ಪಕ್ಷಿಗಳು ಇದೆಲ್ಲವೂ ನಿರ್ಜೀವವಾಗಿದ್ದರೂ ಕೂಡ ಚಿತ್ರಪಟದಲ್ಲಿ ಸಜೀವವಾಗಿಯೂ ಕಂಗೊಳಿಸ್ತಾ ಇದೆಯೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಗಿಡ ಮರಗಳನ್ನು ಯಾವ ರೀತಿ ಚಿತ್ರಿಸಿದ್ದಾರೆ ಎನ್ನುವುದನ್ನು ನೋಡಿ ಸಂತೋಷವನ್ನು ಅನುಭವಿಸಬಹುದು. ಆದರೆ ರಾಜಚಾವಡಿಯನ್ನು ಪ್ರವೇಶ ಮಾಡಿದಂತಹ ನಾನು ಇದನ್ನೇ ನೋಡುತ್ತಾ ಹೊಗಳುತ್ತಾ ಕಾಲಹರಣ ಮಾಡುವುದಲ್ಲ. ಸಭೆಯನ್ನು ಸೇರಿಸಿದಂತಹ ಉದ್ದೇಶವೇನು ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿಯಬೇಕು ಅಂತಾದ್ರೆ ಸಿಂಹಾಸನಾರೂಢರಾಗ್ತಾರೆ. ಸಾಮಂತರಿದ್ದಾರೆ, ಧೀಮಂತರಿದ್ದಾರೆ, ಮೇಧಾವಿಗಳಿದ್ದಾರೆ, ಪ್ರಾಜ್ಞರಿದ್ದಾರೆ. ಆದರೆ ಎಲ್ಲರೂ ಬಂದು ಸೇರಿದ್ದಾರೆ. ನಾನು ಯಾಕೆ ಸಭೆ ಸೇರಿಸಿದ್ದೇನೆ ಎನ್ನುವುದು ಇವರು ಯಾರಿಗೂ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಬಂದು ಸೇರಿದ್ದಾರೆ, ಹೌದು. ಆದ್ರೆ ಒಂದು ಪೀಠ ಮಾತ್ರ ಬರಿದಾಗಿದೆ. ಹೌದು, ನಮ್ಮ ಮೂಲ ಮಂತ್ರಿಗಳಾದಂತಹ ಸುಬುದ್ಧಿಗಳು ಅವರ ಉಪಸ್ಥಿತಿ ಬೇಕಾಗ್ತದೆ. ಯಾರಲ್ಲಿ ಮಂತ್ರಿಗಳನ್ನು ಬರುವುದಕ್ಕೆ ಹೇಳಿ. ಏನು ಅಂತ ಗೊತ್ತಾಗ್ಲಿಲ್ಲ, ಅವಸರದ ಕರೆ. ಇನ್ನೇನು ವಿಶ್ರಾಂತಿಗೆ ಹೋಗುವ ಅಂತ ನನ್ನ ಕೊಠಡಿಯ ಒಳಗಡೆ ಹೋಗಿದೆ ಅಷ್ಟೇ. ಅಷ್ಟರಲ್ಲಿ ಕರೆ ಬಂತು. ಮುದುಕರಾದಂತಹ ತಮಗೇನು ತೊಂದರೆ ಆಗಲಿಲ್ಲಲ್ಲ? ಇಲ್ಲಪ್ಪ, ತೊಂದರೆ ಆಗುವುದು ಈಗಿನ ಹುಡುಗರು ಮಕ್ಕಳಿಗೆ ಬಿಟ್ರೆ ಮುದುಕರಿಗೆ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಮಾಡಿಕೊಳ್ಳುವುದೂ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಹುಡುಗರು ಮಕ್ಕಳಿಗೆ ಮಾತ್ರ. ಆದ್ರೆ ಸಮಸ್ಯೆ ನಮ್ಮ ಸಭೆ ನೋಡಿದ್ರೆ ಗೊತ್ತಾಗುದಿಲ್ವಾ? ಹುಡುಗರ ಮಕ್ಕಳು ಯಾರೂ ದೇವರಾಣಿಯಲ್ಲಿ ಬರಲಿಲ್ಲ. ಇರುವವರೆಲ್ಲ ಮುದುಕರ ಸಂಖ್ಯೆ ಬಿಟ್ರೆ ಇದರಲ್ಲೇ ಗೊತ್ತಾಗುತ್ತದೆ. ಸಮಸ್ಯೆ ಮಾಡಿಕೊಂಡವರೆಲ್ಲ ಹೊರಗಡೆ ಇದ್ದಾರೆ, ಸಮಸ್ಯೆ ರಹಿತ ಯಾರಿದ್ದಾರ ಅವರೆಲ್ಲ ಒಳಬದಿ ಸುತ್ತಾಡ್ತಾ ಇದ್ದಾರೆ. ಅವರನ್ನೆಲ್ಲ ಹೊರಗೆ ಕಲಿಸಿದ್ದು ಯಾರು? ಇಲ್ಲವರಲ್ವ ನೀವು? ಯಾಕಂದ್ರೆ ಇಲ್ಲಿ ಒಂದು ಚೊರೆ ಮಾಡೋದು ಬೇಡ. ಹಾಗಲ್ಲ, ಹೊರಗೆ ಹೋದ್ರೂ ಕೂಡ ಹೊರಗಿನ ದೇಶದಲ್ಲಿ ಏನು ವಿಶೇಷತೆ ಉಂಟು ಅದನ್ನು ಕಲಿತುಕೊಳ್ಳುವುದಕ್ಕಾಗಿ ಆದ್ರೂ ಆಗ್ತದೋ ಇಲ್ವಾ? ಕಲಿಬೇಕು, ಕಲಿಬೇಕು. ಹೌದು ಹೌದು ಸ್ವಾಮಿ, ನಿಮ್ಮನ್ನು ಕರೆಸಿಕೊಳ್ಳುವುದಕ್ಕೆ ಕಾರಣವಿದೆ. ಗೊತ್ತಾಗಲಿಲ್ಲ. ನೋಡಿರೈ ವೀರ ಮಂತ್ರೀಶ
ಮಲ್ಲ ರೊಡಗೂಡಿ ಮಲ್ಲ ರೊಡಗೂಡಿ ಮಸ್ತಕದ ಲಿಖಿತ ನೋಡಿ ಮಸ್ತಕದ ಲಿಖಿತ ನೋಡಿ ಅಲ್ಲಿನ ಮಹಾದಿಯ ಬಡಿಯಾರಯ್ಯ ಅಲ್ಲ ಬಡರೊಡ ಕೂಡಿ ಮನ್ನ ಕಾದಲಿಗಿನ ನೋಡಿ ಬಲಿಯುನ ಬಾಲಿಯ ನಿನ್ನ ಬಳಿಗೆ ನಾರಯ್ಯ ಮುಖ ಆಲವಾದಿ ನೋಡಿರಯ್ಯ ವೀರಮಂತ್ರೀಶ ಅಮಾತ್ಯ ಶ್ರೇಷ್ಠರೇ, ರಾಜನ್. ವಯೋವೃದ್ಧರು ಹೌದು, ಜ್ಞಾನವೃದ್ಧರು ಹೌದು. ಹೌದು. ತಾವು ವೀರ ಮಂತ್ರಿಗಳು, ಹಾ ಧೀರ ಮಂತ್ರಿಗಳು, ಹಾ ಹಾ. ರಣಧೀರ ಮಂತ್ರಿಗಳು. ಎಲ್ಲರೂ ನೀವೆಲ್ಲ ಹಾಗೆ ಹೊಗಳುತ್ತಾ ಇದ್ದೀರಿ. ಹ. ಬಿಟ್ರೆ ನಾವೇನಂತದ್ದು ದೊಡ್ಡ ಕೆಲಸ ಮಾಡ್ಲಿಲ್ಲಪ್ಪ. ಎಷ್ಟೋ ವರ್ಷವಾಯಿತು ಈ ನಾಡಿನ ಮಂತ್ರಿ ಪದವಿಯನ್ನು ಅಲಂಕರಿಸಿ. ಹೌದು. ಆದ್ರೆ ಹಾ ಕೆಲವರೆಲ್ಲ ಮಂತ್ರಿಗಳಿದ್ದಾರೆ, ಹಾ. ಸ್ವಾರ್ಥಪರವಶರಾಗಿರ್ತಾರೆ. ಮಂತ್ರಿ ಆಗುದೇ ಅದಕ್ಕೆ ಅಲ್ವೋ. ತನಗೆ ಬೇಕು, ತನ್ನ ಮನೆ ಒಳ್ಳೆಯದಾಗಿರ್ಬೇಕು, ತನ್ನ ಮಕ್ಕಳು ಸುಖವಾಗಿರ್ಬೇಕು ಹಾ. ಎನ್ನುವಂತಹ ಬಯಕೆ ಇರ್ತದೆ. ಆದ್ರೆ ಹಾ ತಾನು ದೇಶಕ್ಕಾಗಿ ದುಡಿಯುತ್ತಾ ಇದ್ದೇನೆ ಹೌದು. ಎನ್ನುವ ಹಾಗೆ ವಿಶಾಲ ಮನೋಭಾವನೆಯುಳ್ಳಂತಹ ಮಂತ್ರಿಗಳಿರುವುದೇ ಬಹಳ ವಿರಳ. ಯಾವಾಗಲೂ ನಮ್ಮದ್ದಾದಂತಹ ಕೆಲಸವನ್ನ ಹ. ನಿಷ್ಠೆಯಿಂದ ಮಾಡಿದ್ರೆ ಆ ಊರು ಉದ್ಧಾರ ಆಗುತ್ತದೆ, ಆ ದೇಶ ಉದ್ಧಾರ ಆಗುತ್ತದೆ. ಹ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಬಿಟ್ರೆ ನಿಷ್ಠೆಯಿಂದ ತಾವು ದುಡಿತಾ ಇದ್ದೀರಾ. ಹೌದು. ಆದ್ರೆ ಹ. ಹಿರಿಯವರಾದಂತಹ ತಾವು ಹ. ಮಂತ್ರಿಗಳಾದ ಕಾರಣದಿಂದ ಹ್ಮ್. ಎಳೆಯವರಾದಂತಹ ನಾನು ಹ. ರಾಜಕೀಯದಲ್ಲಿ ಹೇಗೆ ಮುಂದುವರಿಯಬೇಕು, ಹ್ಮ್. ಸದಾ ಕಾಲದಲ್ಲಿ ಸಲಹೆ ಸೂಚನೆಯನ್ನು ಕೊಡುವ ಮೂಲಕ ಹ್ಮ್. ಸತ್ಪಥದಲ್ಲಿ ಸಾಗುವುದಕ್ಕೆ ಅವಕಾಶವನ್ನು ಮಾಡಿಕೊಡುವವರು ತಾವು. ಹೌದು. ಈ ರಾತ್ರಿ ಸಮಯದಲ್ಲಿ ಹ್ಮ್. ತಮ್ಮನ್ನು ಬಳಿಗೆ ಕರೆಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣವಿದೆ. ಓಹೋ. ನಮ್ಮ ನಾಡಿನಲ್ಲಿ ವಿಶೇಷತೆ. ವಿಶೇಷ. ಹೌದು. ವಿಶೇಷ ಏನಿದ್ರು ಬೆಳಿಗ್ಗೆ ಮಾತಾಡ್ಬೋದಿತ್ತು. ಹ. ಆದ್ರೂ ರಾತ್ರಿ ಸಮಯದಲ್ಲಿ ಕರಿಬೇಕು ಅಂತಾದ್ರೆ ಅಂತದ ಅವಸರದ ವಿಷಯವಾಗಿರ್ಬೇಕು. ಹೌದೇ ಹೌದು. ಏನು? ನಮ್ಮ ನಾಡಿಗೆ ಹ. ಅಪಾರ ಸೇನೆಯಿಂದ ಒಪ್ಪುವಂತಹ ಹ. ಒಂದು ಕುದುರೆ ಬಂದಿದೆ. ನಮ್ಮ ಊರಿಗೆ. ಹೌದು. ನಮ್ಮ ಕುದುರೆಯ ಹೊರಗೆ ಹೋದದ್ದಲ್ಲ. ನಮ್ಮ ಲಾಯದ ಕುದುರೆ ಹೊರಗೆ ಹೋದದ್ದಲ್ಲ, ಹೊರನಾಡಿನಿಂದ ಬಂದಂತಹ ಕುದುರೆ. ಯಾಕಂದ್ರೆ ಬಂಗಾರಾದಿ ಆಭರಣಗಳಿಂದ ಶೃಂಗರಿಸಲ್ಪಟ್ಟಿದ್ದಾರಂತೆ. ಓಹೋ. ಮಾತ್ರವಲ್ಲ, ಹ. ಹಣೆಯಲ್ಲಿ ವಿಶೇಷವಾದಂತಹ ಒಂದು ಫಲಕ ಇದೆ ಎನ್ನುವ ಹಾಗೆ ಹ. ಚಾರಕರಾಡಿದಂತಹ ಮಾತು. ಚಾರಕರು. ಹೌದು. ಹ್ಮ್. ಹಾಗಿದ್ರೆ ಹ. ಆ ಸೇನೆ ಯಾರದ್ದು, ಹ್ಮ್. ಕುದುರೆಯಲ್ಲಿಂದ ಬಂತು, ಸರಿ. ಯಾಕಾಗಿ ಬಂತು ಹ್ಮ್. ಎನ್ನುವುದನ್ನು ಹ. ನಾವು ತಿಳಿಯಲೇಬೇಕು. ಸತ್ಯ. ಅದಕ್ಕಾಗಿ ಹ್ಮ್. ತಾವು ಮುಂದಾಗಬೇಕೆನ್ನುವಂತಹ ಕಾರಣಕ್ಕಾಗಿ ಹ್ಮ್. ತಮ್ಮನ್ನು ಬಳಿಗೆ ಕರೆಸಿಕೊಂಡಿದ್ದೇನೆ. ಓ, ಈ ವಿಚಾರದವಾಗಿ ಪರಿಶೀಲನೆಗೋಸ್ಕರ ನನ್ನನ್ನು ಕರೆಸಿದ್ದು. ಹೌದು. ಸರಿ ಸರಿ. ಹಾಗೆ ಅಂತ ಹ. ಹೊರಡುವ ಪೂರ್ವದಲ್ಲಿ ಒಬ್ಬನೇ ಹೋಗಿ ಬರುವುದ? ನಾವು ಒಬ್ಬರೇ ಹೋಗುವುದಲ್ಲ. ಮತ್ತೆ ಒಬ್ಬರೇ ಹೋದ್ರೆ ಏನಾಗ್ತದೆ, ಏನಾಗುತ್ತದೆ? ನಾವು ದುರ್ಬಲರು ಎನ್ನುವ ಹಾಗೆ ತಿಳ್ಕೊಳ್ತಾರೆ. ಮತ್ತು ಒಂದೊಟ್ಟು ಹ. ಮಂತ್ರಿಗಳು ಒಂದು ನಾಡಿನಿಂದ ಮತ್ತೊಂದು ನಾಡಿಗೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹ್ಮ್. ಸೇರಿಕೊಳ್ಳುವಂತಹ ಸಂದರ್ಭದಲ್ಲಿ ಹ್ಮ್. ಏಕಾಂಗಿಯಾಗಿ ಹೋಗಬಾರದು. ಹೋಗಬಾರ್ದು. ಅಂಗರಕ್ಷಣೆಗೆ ಎಷ್ಟು ಮಂದಿಗಳು ಇರ್ತಾರೆ ಕೆಲವರ ಜೊತೆ. ಅದೇ. ಹ. ಈ ಕಡೆ ಇದು, ಈ ಕಡೆ ಇದು, ಎದುರಿಗೆ ಇದು, ಹಿಂದೆ ಇದು, ಹೌದು. ಹೇಳುದೇ ಬೇಡ. ಹಾಗಾಗಿ ಇವ ಹೋಗುದ, ಹೆಣ ತಗೊಂಡು ಹೋಗೋ ಗಾಡಿ ಹೋಗುದಂತಲೂ ಗೊತ್ತಾಗುದಿಲ್ಲ. ನೀವು ಒಬ್ಬರೇ ಹೋಗುದಲ್ಲ. ಹೌದು. ಮಲ್ಲ ಭಟ್ಟಾರು. ಆ ಎಂತದು? ಮಲ್ಲ ಭಟ್ಟರು. ಮಲ್ಲ ಭಟ್ಟರು. ಸಣ್ಣವರಲ್ಲ, ದೊಡ್ಡ ಅವರನ್ನು ಭಟ್ಟರು. ಒಡಗೂಡಿಕೊಂಡು ಹ್ಮ್. ನೀವು ಅಲ್ಲಿವರೆಗೆ ಹೋಗಬೇಕು. ಅದು ಒಂದು ಶೋಭೆಯೂ ಹೌದು. ಹ. ಯಾವುದೇ ಕಾರ್ಯಕ್ರಮಕ್ಕಾಗಲಿ ಹ. ಒಬ್ಬೊಬ್ಬರು ಹೋದ್ರೆ ಆ ಕಾರ್ಯಕ್ರಮವು ಹಾಳು ಬಿದ್ದೋಗುದೆ. ಹ. ಮತ್ತೆ ಯಾವುದೇ ನಾವೊಂದು ಕಾರ್ಯಕ್ರಮ ಇಟ್ಟುಕೊಂಡು ಹ. ದೇಣಿಗೆ ಪಡ್ಕೊಳ್ಳಿಕ್ಕೆ ಹೋದಾಗ್ಲೂ ಹ. ಒಬ್ಬೊಬ್ಬ ಹೋಗಬಾರ್ದು. ಹ್ಮ್. ಒಬ್ಬೊಬ್ಬ ಹೋದ್ರೆ 50-100 ಕೊಡು. ಹ. ಒಂದು 10-15 ಜನ ಹೋಗಬೇಕು, 4 ಗಾಡಿಯಲ್ಲಿ ಹೋಗಿ ಇಳಿಬೇಕು. ಹ. ಆವಾಗ 50,000 1 ಲಕ್ಷ ಬರುವುದಿಲ್ಲ. ಹೋಗುವಾಗ ಅವರದಾದಂತಹ ಹ. ಆಭರಣವು ಹಾಗೆ ಹಾಗೆ ಇರಬೇಕು. ಇರಬೇಕು. ಈ ಬೆರಳೆಲ್ಲ 5, ಇಲ್ಲೊಂದು 2-4 ಸರಪಳಿಯಾಗಿ ಇರಬೇಕು. ಹ. ಆವಾಗ ತೆಗೆದು ಕೊಡ್ತಾರ. ಅವರಲ್ಲಿ ಇಲ್ಲ ಅಂತ ಆದ್ರೂ ಇನ್ನೊಬ್ಬರ ಕೈಯಿಂದ ಆದ್ರೂ ಪಡ್ಕೊಳ್ಬೇಕು. ಸಾಲ ಮಾಡಿ ಆದ್ರೂ ಕೊಡ್ತಾರೆ. ಯಾಕೆಂದ್ರೆ ಬಂದವರು ಅಷ್ಟು ಜನ ಬಂದಿದ್ದಾರೆ. ಹೌದು. ಆ ನಿಟ್ಟಿನಲ್ಲಿ ಹೌದು. ಹಾಗಾಗಿ ಎಲ್ಲೇ ಹೋಗುದಿದ್ರು ಒಬ್ಬನು ಹೋಗುದು ಶೋಭೆ ಅಲ್ಲ. ಅಲ್ಲಿಗೆ ಹೋಗಿ ಹ. ಆ ಕುದುರೆಯ ಹಣೆಯಲ್ಲಿರುವಂತಹ ಲೇಖನವನ್ನು ಕಿತ್ತು ತರುವುದರ ಜೊತೆಯಲ್ಲಿ ಆ ಕುದುರೆ ಸಮೇತವಾಗಿ ಹ. ನನ್ನ ಸಮ್ಮುಖಕ್ಕೆ ಬರಬೇಕು. ಇದು ಅಪ್ಪಣೆ, ಈಗಲೇ ಹೊರಟೆ.
ಲಿಖಿತವನ್ನು ತಕೊಂಡು ಬಂದಿದ್ದೇನೆ. ಆಗಲಿ. ಹೌದು. ಆದ್ರೆ ಹಾ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಎನ್ನುವುದನ್ನು ಹಾ. ಎಲ್ಲವರು ತಿಳಿಯುವ ಹಾಗೆ ತಾವೇ ವಾಚಿಸಬೇಕು. ಈಗ ವಾರ್ತಾವಾಚಕನು ನಾನೇ. ಹೌದೌದು. ಇಷ್ಟು ಕೆಲಸ ಮಾಡಿಸ್ತೀನಿ ಮಾರೆ. ಆಯ್ತು, ಓದುವ. ಹೆಚ್ಚುವರಿ ಕೊಡುವ, ಆಯ್ತಾ? ಸೋಮವಂಶಯ ಸಾಧು ಗುಣಧೀರ ಯಮಜಾತ ಸ್ವಾಮಿ, ಓ ಸ್ವಾಮಿ, ಮಂತ್ರಿಗಳೇ, ಏನದಕ್ಕೆ ಜೇನು ಹಾಕಿದ್ದಾರಾ? ಯಾಕೆ ಮತ್ತೆ ನೆಕ್ಕುತ್ತಾ ಇದ್ದೀರಿ? ಜೇನು ಹಾಕಿ ನೆಕ್ಕಲಿಕ್ಕೆ ಇದೆಂತ ಕಾಯೋಳಿಗೆ? ಮತ್ತೆ ಎಂತದ್ದು ಸ್ವಾಮಿ? ಮತ್ತೆ ಹಾ, ಇದು ಓಲೆ. ಹೌದು, ಓಳಿಗೆ ಅಲ್ಲ, ಅದನ್ನು ನೆಕ್ಕುತ್ತಾ ಇದ್ದೀರಲ್ಲ. ನೆಕ್ಕುದಲ್ಲ ಪುಣ್ಯಾತ್ಮ. ಹಾ. ನಾನು ಕೆಳಗಿಂದ ಮೇಲಿನವರೆಗೂ ಒಂದು ಸಲ ನೋಡು. ಮೇಲಿನಿಂದ ಕೆಳಗೆ ನೋಡ್ಬೇಕು, ಕೆಳಗಿಂದ ಮೇಲೆ ನೋಡುವುದಲ್ಲ. ಮೇಲಿಂದ ಕೆಳಗೆ ನೋಡಿ ಆಯ್ತು, ಮತ್ತೆ ಕೆಳಗಿಂದ ಮೇಲೆ ನೋಡು. ಹಾ. ಯಾವ್ದಾದ್ರು ಬಿಟ್ಟು ಹೋಗಿದ್ಯಾ ಅಂತ. ಹಾ. ಅದು ಸಿಂಹಾವಲೋಕನ. ಹಾ, ಹಾ. ಸಿಂಹ 4 ಹೆಜ್ಜೆ ಮುಂದೆ ಬಂದು ಮತ್ತೊಂದು ಹೆಜ್ಜೆ ಹಿಂದಿರುಗಿ ನೋಡು. ಹಾ. ಹಾಗೆ ಮೇಲಿದ್ದೆಲ್ಲ ಕೆಳಗೆ ಬಂದು ನೋಡಿದ್ನ, ಹಾ. ಮತ್ತೆ ಕೆಳಗಿಂದ ಮೇಲೆ ನೋಡು. ಹ್ಮ್. ಓ ಪುಣ್ಯಾತ್ಮ, ಓ. ಈಗ ನೋಡಿದ್ರೆ ಇದರಲ್ಲಿ ಸರಿಯಾಗಿ ವಿಚಾರಗಳೆಲ್ಲ ತಿಳಿಯುತ್ತೆ. ಹಾ. ಮೊದಲಾಗಿ ಸ್ವಸ್ತಿ ಸ್ತ್ರೀ ಎಂಬುದಾಗಿ ಬರೆಯಲ್ಪಟ್ಟಿದೆ. ಶುಭ ಸೂಚನೆ. ಹೌದು. ಹೌದು. ಹಾ. ನನಗೆ ಸರಿ ಕಣ್ಣು ಕಾಣುವುದಿಲ್ಲ ಈಗ. ದೃಷ್ಟಿ ಚಕ್ರ ಇಲ್ವಾ? ದೃಷ್ಟಿ ಚಕ್ರ ಉಂಟು. ಅವಸರದಲ್ಲಿ ನಾನು ಅಲ್ಲಿ ಹಾಸಿಗೆಯಲ್ಲಿ ಬಿಟ್ಟು ಬಂದಿದ್ದೆ. ಹೌದಾ? ಹೌದು. ನೀವು ಓದುತ್ತಾ ಹೋಗಿ, ಹಾ. ತಪ್ಪಿದ್ರೆ ನಾನು ಸರಿಪಡಿಸ್ತೇನೆ. ಸರಿ ಮಾಡ್ಕೋ. ಹಾ. ಮತ್ತೆ ನಾನು ಓದಿದ್ದು ತಪ್ಪಾಯ್ತು ಅಂತೇಳಿ ನಾಳೆ ಎಲ್ಲೆಲ್ಲಿ ಪ್ರಚಾರ ಮಾಡಬೇಡ. ನಾನು ಪ್ರಚಾರ ಮಾಡುದಿಲ್ಲ. ಪ್ರಚಾರ ಆದದಕ್ಕೆ ನಾನು ಹೊಣೆ ಅಲ್ಲ. ಅದು ಪ್ರಚಾರ ಆಗ್ಲಿಕ್ಕೂ ಇಲ್ಲ. ಪ್ರಚಾರ ಮಾಡುವವರು ಇದ್ದಾರೆ ಕೆಲವರೆಲ್ಲ, ಅದು ಬೇರೆ ಜನ ಬಿಡಿ. ಪ್ರಚಾರ ಆದ್ರೆ ಒಳ್ಳೇದು ಒಂದು ಲೆಕ್ಕದಲ್ಲಿ. ಹಾ. ಪ್ರಚಾರವು ಅಪಪ್ರಚಾರವು ಹಾ. ಒಟ್ಟಾರೆ ನಮ್ಮ ಪ್ರಚಾರ ಆಯ್ತಲ್ಲ. ಹಾ. ಹೌದು. ಬೇರೆ ದುಡ್ಡು ಕೊಟ್ಟು ಪ್ರಚಾರ ಮಾಡಬೇಕಾದ ಅನಿವಾರ್ಯತೆ. ಹಾ. ಆದ್ರೆ ಷಷ್ಠಿ ಸ್ತ್ರೀಯ ಕೆಳಗಡೆ ಹಾ. ಸೋಮವಾರ. ಸೋಮವಾರ? ಇವತ್ತು ಶುಕ್ರವಾರ ಅಲ್ವಾ? ಸೋಮವಾರ ಅದೆಲ್ಲ ಪುಣ್ಯ. ಸೋಮವಂಶಜ. ಸೋಮವಂಶದ ಅಂದ್ರೆ ಚಂದ್ರವಂಶ. ಹಾ. ಹಾ. ಸೋಮವಂಶಜ ಹಾ. ಸಾಧು ಗುಣಧೀರ ಹಾ. ಯಮಜಾತ ಹಾ. ಭೂಮಿಗೆ ಅಧಿಕವಾದಂತಹ ಭಟ, ಹಾ. 3 ಲೋಕದ ಭೂಮಿಪಾಲರಲ್ಲೂ ಶ್ರೇಷ್ಠನಾದ. ಆಮೇಲೆ ಆಮೇಲೆ ಹಸ್ತಿನಾಪುರಪತಿ ಅಜ ವಿಷ್ಣುವಾದ ಪ್ರೀತಿ 3 ಜನರಿಗೆ ಸ್ವಸ್ಥದಿಂದಲೇ ಪಡೆದು ಪುಣ್ಯಾತ್ಮ. ಆ ನಂತರದ ವಿಚಾರ, ಆಮೇಲೆ ಬರೆದಂತಹ ವಿಚಾರ ಹಾ. ಇದು ಏನೋ ಒಂದು ಸಮಸ್ಯೆಗೆ ಒಳಪಟ್ಟು ಹಾ. ಕಳಿಸಿಕೊಟ್ಟಂತಹ ತುರಗ ಇದು. ಹಾ. ಯಾವ ಸಮಸ್ಯೆ? ಸಮಸ್ಯೆ ಅಂತ ಹೇಳಿದ್ರೆ ಹಾ. ಇನ್ನೊಬ್ಬರಿಗೆ ಸಮಸ್ಯೆ ಮಾಡುವುದಕ್ಕಾಗಿ ಕಳಿಸಿಕೊಟ್ಟದ್ದ, ಇನ್ನು- ಅಥವಾ ಅವರು ತಮ್ಮ ಸಮಸ್ಯೆಗೊಳಗಾದದ್ದ? ಅಲ್ಲ, ಅವರ ಸಮಸ್ಯೆ ನಿವಾರಣೆಗೋಸ್ಕರ ಕಳಿಸಿಕೊಟ್ಟದ್ದು. ಹಾ. ಹೋದಲ್ಲಿ ಮತ್ತೆ ಅವರಿಂದ ಸಮಸ್ಯೆ ಬರಲಬಹುದು, ಅದು ಅವರವರಿಗೆ ಬಿಟ್ಟ ವಿಚಾರ. ಹಾ. ಆ ರೀತಿ ಉಂಟಿದೀಗ. ಹ್ಮ್. ಅಂದ್ರೆ ಹಸ್ತಿನಾಪುರಪತಿಯಾದಂತಹ ಹ್ಮ್. ಧರ್ಮರಾಯನು ಹ್ಮ್. ಬಂದು 10 ದೋಸೆ ತಿಂದು, ಎಂತದು? ಧರ್ಮರಾಯನು ಬಂದು 10 ದೋಸೆ ತಿಂದು, ಒಂದು ದೋಸೆ ಸಾಕಾಗುದಿಲ್ವಾ? ಅದಕ್ಕಿಂತ ಹೆಚ್ಚಿಗೆ ಇರಲಿಲ್ಲ ಅದರಲ್ಲಿ, ಒಂದೊಂದೇ ಇದ್ದರು. ಎಂತದು ಸ್ವಾಮಿ? 3 ಜನರದ್ದು ಒಂದು ಮಾಡಿಯೇ ಕೊಟ್ಟದ್ದೀಗ. ಬಂದು 10 ಬಂಧು ಹತ್ಯಾ ದೋಷ. ಅದು ನನಗೆ ಕಣ್ಣು ಸರಿ ಕಾಣುದಿಲ್ಲಲ್ಲ ಮರೆ. ಹಾ. ಹಾಗೆ ಬಂದು ಹತ್ಯಾ ದೋಷಕ್ಕೆ ಒಳಪಟ್ಟ ಕಾರಣದಿಂದ ಹಾ. ಅವ ಧರ್ಮರಾಯನು ಪೂಜಿಸಿ ಬಿಟ್ಟಂತಹ ತುರಗದ, ಇದು ಪೂಜಿಸಿ ಬಿಟ್ಟಂತಹ ಗದ ಹಯವಿದು, ಯಜ್ಞಾಶ್ವ. ಯಜ್ಞಾಶ್ವ. ಹಾ. ಈ ಹಯ ಯಾವ ಊರಿಗೆ ಬರ್ತದೋ ಹಾ. ಇದು ನೋಡು ಪ್ರಸಂಗದ ಮುಖ್ಯ ಇದು. ಹಾ. ಇಷ್ಟೊತ್ತು ಮಾತಾಡಿದ್ದಲ್ಲ, ಹಾ. ಇದು ಪ್ರಸಂಗದ ಮುಖ್ಯ ಇದು. ಹಾ. ಇದರಲ್ಲಿ ಏನು ವಿಚಾರ ಬರ್ದಿದ್ದಂತ ಹೇಳಿದ್ರೆ, ಹ್ಮ್. ಒಬ್ಬರಿಗೆ ಮಾತ್ರ ಕಟ್ಟುವಂತಹ ಯೋಗ್ಯತೆ ಉಂಟಿದೆ. ಯಾರಿಗೆ? ಈ ತುರಗ ಯಾರ ಊರಿಗೆ ಬರ್ತದೋ ಹಾ. ಶೆಟ್ಟಿಗಾರರಿಗೆ ಕಟ್ಟಬಹುದಂತೆ. ಬೇರೆ ಯಾರು ಕಟ್ಟಬಾರದು? ಬೇರೆ ಯಾರು ಕಟ್ಟುವಾಗಿಲ್ಲ. ಯಾರು ಇದ್ದಾರೆ ಇಲ್ಲಿ ಶೆಟ್ಟಿಗಾರರು? ಹ? ಶೆಟ್ಟಿಗಾರರು. ಶಕ್ತಿಗಾರರು, ಅದನ್ನು ಶಕ್ತಿಗಾರರು ಅಂತ ಹೇಳುದು. ಶಕ್ತಿಗಾರ. ನಾನು ಶೆಟ್ಟಿಯ ಶಕ್ತಿ ಅಂತ ಗೊತ್ತಾಗುದಿಲ್ಲ. ಪುಣ್ಯಕ್ಕೆ ಕಲ್ಲು ಹೊಡೆಯುವವರು ಕಟ್ಟಬೇಕು ಅಂತ ಹೇಳಿಲ್ಲ. ಹೌದೌದು. ಕಲ್ಲೋಡಿಯವರು ಕಟ್ತಾರೆ, ಅವರದ್ದು ಚೀಲ, ಹುಲಿ ಸುತ್ತಿಗೆ ಚೀಲ ಕಟ್ತಾರೆ ಸಾಯಂಕಾಲಕ್ಕಾಗುವಾಗ. ಹೌದು.
ಕಲ್ಲು ಹೊಡೆಯುವವರು ಕಟ್ಟುವುದಲ್ಲ, ಪೂಜಾರರು ಕಟ್ಟುವುದಲ್ಲ, ಅದು ಬಿಡಿ, ನಮಗೆ ಬೇಡ ವಿಷಯ. ಇಲ್ಲಿ ಬರಬೇಕು ಶಕ್ತಿಗಾರರು ಶಕ್ತಿಗಾರರಾದವರು ಕಟ್ಟಿ ಕಾದಾಡುವಂಥದ್ದು. ಒಂದು ವೇಳೆ ಬಲಹೀನರಾದವರು ಕಪ್ಪ ಕೊಟ್ಟು ಕಾಲಿಗೆರಗಿ ಶರಣಾಗತರಾಗುತ್ತಾರೆ. ಆಗಲೇಬೇಕು. ವಿಚಿತ್ರವಾಯಿತು. ಮತ್ತೆ ನಾನು ಯಾರು? ಚಿತ್ರಾಂಗದೆಯ ನಂದನ ಅಲ್ಲವೇ? ನೋಡುವಾಗಲೇ ವಿಚಿತ್ರವಾಯಿತು. ವಿಚಿತ್ರವಾಗದಿರುತ್ತೆ. ಯಾಕಂದ್ರೆ ಹಸ್ತಿನಾಪುರಕ್ಕೆ ಧರ್ಮರಾಯ ಒಡೆಯನಾಗಿರಬಹುದು, ಇರಬಹುದು. ಆದರೆ ಉಳಿದ ನಾಡಿಗೆ ಒಬ್ಬೊಬ್ಬರ ಅಧಿಕಾರಿಗಳಾಗಿದ್ದಾರೆ ಹೌದು ಎನ್ನುವಂತಹ ವಿಚಾರ ಅವರಿಗೆ ತಿಳಿಯಲಾಯಿತೆ. ಮತ್ತೆ ಇಂತಿ ಆಶೀರ್ವಾದ ಎನ್ನುವ ಹಾಗೆ ಬರೀಬೇಕು ಅಂತ ಆದ್ರೆ ಅವನೇನು ನನ್ನ ಹಿರಿಯನು. ಮತ್ತೆ ಮೂರು ಮೂರ್ತಿಗಳಿಗೆ ಅವಪ್ರಿಯನಾಗಿರಬಹುದು. ನಾವೇನು ನಾಸ್ತಿಕರಲ್ಲವಲ್ಲ, ಅಲ್ಲವಲ್ಲ? ನಾವು ಹರಿನಾಮ ಸ್ಮರಣೆಯನ್ನು ಮಾಡುವವರು, ಮತ್ತೆ ನಿತ್ಯ ಆರಾಧಿಸಿಕೊಂಡು ಬರುವವರು, ಬದುಕನ್ನು ಪಾವನಗೊಳಿಸುವುದಕ್ಕಾಗಿ ಪ್ರಯತ್ನ ಪಡುವವರು. ಸತ್ಯ. ಹಾಗಿರುವಾಗ ಶಕ್ತಿವಂತರು ಕಟ್ಟಬೇಕು ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ ಅಂತ ಆದ್ರೆ ಇದು ನಮ್ಮಂತಹ ಯುವಕರನ್ನು ಕೆರಳಿಸುವ ರೀತಿಯಲ್ಲಿದೆ. ಮತ್ತೆ ಬಿಡ್ತೇನೆ. ಇಷ್ಟರವರೆಗೆ ಬದುಕಿದವರಲ್ಲ, ಅಲ್ಲಪ್ಪ, ವಿನಾ ದೈವೇನ ಜೀವನ. ಸತ್ಯ. ಅಂತಹ ಬದುಕು ನಮಗೆ ಬೇಡವೇ ಬೇಡ. ನಮ್ಮಂತವ್ರನ್ನ ಕೇಳಿಸುವ ರೀತಿಯಲ್ಲಿ ಓಲೆಯಲ್ಲಿ ಬಲಿಪಟ್ಟಿದೆ ಅಂತ ಆದ್ರೆ ಬಿಡಬಾರದು. ನನ್ನದಾದಂತಹ ಸಾಮರ್ಥ್ಯ ಏನು ಎನ್ನುವುದನ್ನು ಅವರಿಗೆ ತಿಳಿಯಪಡಿಸಲೇಬೇಕು. ಸತ್ಯ. ಅದಕ್ಕಾಗಿ ಯಾರಲ್ಲಿ ಚಾರಕರು ಏನು ನೋಡ್ತಾ ಇದ್ದೀರಿ, ಆ ಕುದುರೆಯನ್ನು ಬಂಧಿಸಿ, ಬಂಧಿಸಲಿ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಸಕಲರು ಯುದ್ಧಕ್ಕೆ ಸನ್ನದ್ಧರಾಗಬೇಕು ಎನ್ನುವ ಹಾಗೆ ಡಂಗುರು ಹೊಡಿಸಿ. ನಾನೇ? ಹೌದು. ಎಷ್ಟು ಕೆಲಸ ಮಾಡಿಸ್ತೀವಿ ಮಾರಿ? ನನ್ನ ಎಲ್ಲ ಓದಿದಾಯ್ತು, ಡಂಗುರ ಹೊಡಿಸೋದಾಯ್ತು. ನೀವು ಮನೆಗೆ ಹೋಗುವಾಗ ಎಲ್ಲವನ್ನು ಸೇರಿಸಿಕೊಡು, ಆಯ್ತಾ? ಆಯ್ತಾಯ್ತು. ಸೇರಿಸಿಕೊಡುವುದು ಎಲ್ಲರೂ ಸೇರಿ. ಹಾಗಾದ್ರೆ ಬಂದ ಸಭಿಕರಿಗೆಲ್ಲ ಹೇಳಿಬಿಡ್ತೇನೆ. ಇವತ್ತು ಹೆಚ್ಚುವರಿ ಕೆಲಸ ಅಂತ ಬೇಸರ ಮಾಡಬೇಡಿ. ಇಲ್ಲಪ್ಪ, ಹೆಚ್ಚುವರಿ ಕೆಲಸ ಅಂತ ಯಾವಾಗಲೂ ನಾವು ಬೇಸರ ಮಾಡಿಕೊಂಡ. ಪ್ರಾಯದವರನ್ನು ದುಡಿಸಬೇಕೆನ್ನುವಂತಹ ಹಠ ನನಗಿಲ್ಲ, ಗೊತ್ತಾಯ್ತಾ? ಅಲ್ಲ, ಹುಡುಗರನ್ನು ಬಿಟ್ಟರೆ ಆ ಕೆಲಸವು ಸರಿಯಾಗುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಪ್ರಾಯದವರನ್ನು ಬಿಟ್ಟದ್ದು. ಅದಕ್ಕೆ ನಿಮ್ಮನ್ನು ಉಳಿಸಿಕೊಂಡದಲ್ವ? ಮತ್ತೆ ಪ್ರಾಯದವರು ಪ್ರಸಂಗ ತಕೊಂಡು ಹೋದಷ್ಟು ಈಗಿನ ಹುಡುಗರ ಮಕ್ಕಳು ಯಾರು ದೇವರನ್ನೇ ತಕೊಂಡು ಹೋಗುದಿಲ್ಲ. ಹೌದು. ಆ ನಿಟ್ಟಿನಲ್ಲಿ ನಾನೇ ತಕೊಂಡು ಹೋಗ್ತೇನೆ. ಸರಿ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಎಲ್ಲರೂ ಆ ಬದಿಯಲ್ಲಿದ್ದವರು ಕೂಡ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲರೂ ನೀವು ಕೂತ್ಕೊಳ್ಳಿ, ತೊಂದರೆ ಇಲ್ಲ, ಕೂತ್ಕೊಳ್ಳಿ. ಅಲ್ಲ, ಕೂತವ್ರನ್ನ ಎಬ್ಬಿಸೋದು ಬೇಡ, ಕೂತ್ಕೊಳ್ಳಿ. ಹೋಗಿ ಬರ್ತೀರಾ? ಸರಿ, ಆಯ್ತು. ನಾನು ಯಾರಿಗೆ ಭಾಷಣ ಮಾಡುತ್ತೇನೆ? ನಮ್ಮವರೆಲ್ಲ ತುರ್ತು ಕಾರ್ಯದ ನಿಮಿತ್ತವಾಗಿ ಎದ್ದು ಹೋಗುತ್ತಾ ಇದ್ದಾರೆ. ಹೋಗುವುದಲ್ಲ,
ವಿಷಯ ಮಹಾರಾಜರು ಹೇಳಿದ ಕೂಡಲೇ ಗೊತ್ತಾಗಿದೆ ಅವರಿಗೆಲ್ಲ. ಆಯ್ದ ಪರಿಕರಗಳನ್ನೆಲ್ಲ ಒಟ್ಟು ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಬೆಳಿಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹೊರಡಬೇಕಲ್ಲ. ಈಗ ಮತ್ತೆ ಮಧ್ಯರಾತ್ರಿ ಹೋಗಿ ಎಲ್ಲಿಯಾದ್ರೂ ಬೆಳಕಿನ ಸಮಸ್ಯೆ ಆಯ್ತು ಅಂತಾದ್ರೆ ಅವರು ಆಯುಧ ಬಿಟ್ಟು ಕತ್ತಿ ಎಲ್ಲ ತಗೊಂಡು ಬಂದ್ರೆ ಸಮಸ್ಯೆ, ಅಡಿಗೆ ಮನೆ ಇದ್ದಲ್ಲ. ಆ ನಿಟ್ಟಿನಲ್ಲಿ ಆಯುಧ ಸಂಗ್ರಹ ಮಾಡ್ಲಿಕ್ಕೆಲ್ಲ ಕೆಲವರೆಲ್ಲ ತೆರಳುತ್ತಾ ಇದ್ದಾರೆ. ಮಹಾಜನರೇ ಎಲ್ಲರೂ ಕೇಳಿ, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯುದ್ಧ ಸನ್ನದ್ಧರಾಗಬೇಕು ಎಲ್ಲರೂ ಕೂಡ. ಅದರಲ್ಲೂ ಯಾರು 6 ವರ್ಷಕ್ಕಿಂತ ಕೆಳಮಟ್ಟದವರು, 65 ವರ್ಷಕ್ಕಿಂತ ಮೇಲ್ಮಟ್ಟದವರು ಯಾರೂ ಕೂಡ ಬರುವುದು ಬೇಡ. ಯಾಕೆ ಅವರೆಲ್ಲ ಅಂತ ಕರ್ಮಕಮರೆ ಬರುವುದು. 6 ವರ್ಷದ ಕೆಳಗಿನವರೆಲ್ಲ ಯಾಕೆ ಬರುವುದು? ಸಣ್ಣವರೆಲ್ಲ ಯುದ್ಧ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕೆ 65 ವರ್ಷದ ಮೇಲ್ಪಟ್ಟವರು ಬರುವುದು ಬೇಡ. 65 ವರ್ಷದ ಒಳಗಿನವರು, 6 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರೆಲ್ಲ ಇದ್ದೀರಾ, ಹುಡುಗರು ಮಕ್ಕಳು ಅಂತ ಯಾರು ಭೇದ ಭಾವ ಇಲ್ಲದೆ ಎಲ್ಲರೂ ಹೊರಟು ಬನ್ನಿ. ಯುದ್ಧದಲ್ಲಿ ನಾವೇ ಗೆಲುವನ್ನು ಸಾಧಿಸಬೇಕು. ಯುದ್ಧ ಗೆದ್ದ ನಂತರ ನೀವು ಏನು ಬೇಕಾದರೂ ಖರ್ಚು ಮಾಡಿ. ಈಗ ಯುದ್ಧದ ಸಮಯ, ಹಾಗಾಗಿ ಸ್ವಲ್ಪ ಹಿತಮಿತವಾಗಿ ಖರ್ಚು ಮಾಡಿ. ಎಲ್ಲರೂ ಅಲ್ಲೆಲ್ಲಿ ತಿರುಗಾಡುವುದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಚಿನ್ನ ಅಂತೂ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ. ಸದ್ಯದ ಮಟ್ಟಿಗೆ ವಾತಾವರಣ ಸರಿ ಇಲ್ಲ. ಹಾಗಾಗಿ ಶತ್ರು ರಾಷ್ಟ್ರಗಳನ್ನು ನಾವೇ ಬೆಳೆಸುವುದು ಬೇಡ. ಎಲ್ಲರೂ ಎಚ್ಚರದಲ್ಲಿರಿ. ನಾಳೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ. ದೇವಿ ಚಿತ್ರಾಂಗನೆಯದು ದಿವು, ದೇವಿ ಚಿತ್ರಾಂಗನೆಯದು ದಿವು, ಕೋವಿದ ಶುಭಗಳೆಯ ಭಾಗ್ಯ, ಕೋವಿದ ಶುಭ ತಡೆದ ಭಾಗ್ಯ ಠೀವಿಯನ್ನು ನೋಡುತ್ತಾ, ಭಾರತೀಯ ಟಿವಿಯನ್ನು ನೋಡುತ್ತ ಮನೆಯಲ್ಲಿದ್ದು ಭಯಪಟ್ಟು ಪರಮಾಶ್ಚರ್ಯವಾಗುತ್ತಾ ಇದೆ. ನಾನು ನೋಡುವುದು ಕನಸಲ್ಲ, ನನಸನ್ನೇ ಕಾಣುತ್ತಾ ಇದ್ದೇನೆ. ಸಣ್ಣ ಯಜಮಾನರು ಕುದುರೆಯನ್ನು ಕಟ್ಟುವುದಕ್ಕೆ ಆಜ್ಞೆ ಮಾಡಿದ್ದಾರೆ. ಸುಮ್ಮನೆ ಬಿಡುವುದೇ? ಉಂಡ ಮನೆಯ ಋಣವನ್ನು ತೀರಿಸುವುದಕ್ಕೆ ಇದು ಸುವರ್ಣಾವಕಾಶ. ಈ ವಿಚಾರವನ್ನು ಹೋಗಿ ಮಾತೆಗೆ ತಿಳಿಸುತ್ತೇನಂತೆ. ಮುಂದೆ ಸಾಗುತ್ತದೆ. ಏನೇ ಅವಸರವಾಗಿ ಯಾರು ಅಟ್ಟಿಸಿಕೊಂಡು ಬಂದ್ರೆ ಯಾರು ಅಟ್ಟಿಸಿಕೊಂಡು ಬರಲಿಲ್ಲ. ಯಾಕೆ ಓಡೋಡಿ ಬರ್ತಾಯ್ತು? ಓಡಾಡಿಕೊಂಡು ಬರುವುದಕ್ಕೆ ಬಲವಾದಂತ ಕಾರಣ ಉಂಟು. ನೀನ್ ಬೇಗ ಬರ್ಬೇಕು, ತಡ ಆಯ್ತು. ಯಾಕೆ ಹೌದು, ಇವತ್ತು ತಡ ಆಯ್ತು. ತಡ ಆದ್ರೆ ಬೇಗ ಬಂದಿದ್ದೇನೆ. ಬೇಗ ಬರೋದು? ಹೌದು. ದೇಶ ಸಿಂಗಾರ ಮತ್ತೊಂದೆಲ್ಲ ಮಾಡ್ಬೇಕಲ್ಲ. ಹೌದೌದು, ಯಾಕೆ ತಡ? ಎಲ್ಲ ಸಿದ್ಧತೆ ಆಯ್ತಲ್ಲ. ಮತ್ತೇನು? ಅಮ್ಮ, ಓಡಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಉಂಟು. ವಿಶೇಷವಾದಂತ ಒಂದು ಸುದ್ದಿ ತಂದಿದ್ದೆ. ಮಾತೆಯನ್ನ ಹೇಳು. ವಿಜ್ಞಾಪ ಪ್ರೀತಿಯಿಂದ ಆಲಿಸು. ಹೇಗೆ? ಹೌದಮ್ಮ,
107. ಎಷ್ಟು ಬಾಕಿದ್ರು ಕಡಿಮೆ ಇದೆ. ಎಷ್ಟು ಅಂತ ನಮಸ್ಕಾರ ಮಾಡ್ತೀವಿ, ಕೆಲವು ಸಲ ಈ ನಮಸ್ಕಾರದ ಸಂಶಯ ಆಗ್ತದೆ. ಹಾ, ಅತಿ ವಿನಯ ಹೌದು. ಅದು ಒಳ್ಳೆದಲ್ಲ. ಹಾಗಿರುವುದಕ್ಕೆ ಸಾಧ್ಯವಿಲ್ಲ ನನ್ನಿಂದ. ಆಗ್ಲಿ. ಯಾವತ್ತೂ ಕೂಡ ಯಾವುದೇ ವಿಚಾರವಾಗಿರ್ಬೇಕು ಹ, ಅದನ್ನು ನಾನು ನಿಮಗೆ ನೇರವಾಗಿ ಒಪ್ಪಿಸುವವರು. ಹೌದು. ಮುಚ್ಚು ಮರೆ ಏನಿಲ್ಲ. ಇಲ್ಲಪ್ಪ, ಆದ್ರೆ ಇಂದು ಹಾಗಾಗಿಲ್ಲ ನೀನು ನನ್ನ ಅಂತರಂಗದ ಸಖಿ. ಹೌದು, ಹ. ಪ್ರೀತಿಯಿಂದ ನೀವು ನೋಡ್ತಾ ಇದ್ದೀರಿ, ಹ. ಅದೇ ಪ್ರೀತಿ ನನಗೂ ಕೂಡ ಉಂಟು. ಸರಿ. ಅಮ್ಮ, ಹ, ಪ್ರತಿನಿತ್ಯವಂತೆ ಹ. ನಿಮ್ಮ ಸೇವೆಯನ್ನು ಮಾಡಿಕೊಂಡು ಹೋಗುವಾಗ ಹ. ಒಂದು ದೂರದಲ್ಲಿ ಒಂದು ದೃಶ್ಯವನ್ನು ಕಂಡೆ. ಏನದು? ಅಂತಿಂತದಲ್ಲ, ಮತ್ತೆ ನಮ್ಮ ಪುರದಲ್ಲಿ ಒಂದು ಕುದುರೆ. ಅದನ್ನು ನನಗೆ ತೋರಿಸಲಿಕ್ಕೆ ಬಂದದ್ದು, ಹೇಳಲಿಕ್ಕೆ ಬಂದದ್ದು? ಹ? ಕುದುರೆಯನ್ನು ಯಾವುದು? ನನ್ನನ್ನು ತೋರಿಸ್ತಾ ಇದ್ದೀರಿ? ಇಲ್ಲೇ ಒಂದು ಕುದುರೆ ಉಂಟು, ಮತ್ತೆ ಇನ್ನು ಕುದುರೆ ವಿಷಯ. ಕುದುರೆ ವಿಷಯ. ಪುರದಲ್ಲಿರುವಂತಹ ಕುದುರೆ ಒಂದಲ್ಲ, ಹ. ಎಷ್ಟೋ ಉಂಟು. ಹ. ಆದ್ರೆ ವಿಶೇಷವಾದಂತಹ ಕುದುರೆ. ನೀನೇ ಕುದುರೆ ಇರುವಾಗ ಇನ್ಯಾರು? ನಾನು ಕುದುರೆಯಾಗಿ ಖಂಡಿತ ನಿಮಗೆ. ಚದುರೆ ಆಯ್ತು. ಹ. ಮುಂದುವರೆದು ಬೇಸರ ಮಾಡುದು ವಿನೋದ ಕೇಳಿದ. ಹೌದಮ್ಮ, ಹ, ಇದು ಅತ್ಯಂತ ಕುದುರೆಯಲ್ಲ, ಹ. ಪುರದಲ್ಲಿರುವಂತಹ ವಿಶೇಷವಾದಂತಹ ಕುದುರೆ ಅಮ್ಮ. ಹ. ನವರತ್ನಗಳಿಂದ ಸಿಂಗರಿಸಲ್ಪಟ್ಟಿದ್ದಾರೆ. ಓಹೋ. ಹಾಗಿರುವಾಗ ಹ. ಈ ಕುದುರೆ ಯಾವುದು? ಯಾವುದು? ನೋಡುವಾಗ ಯಾಗದ ಕುದುರೆ ಹಾಗೆ ಕಂಡಿತು. ಹೌದೇ? ಹೌದು. ಹಾಗಾದರೆ ಅತ್ಯಂತ ಹಯವಲ್ಲ, ಆ, ಹಾ. ವಿಶೇಷವಾದ ಹಯ ಬಂದಿದೆ. ಹೌದು. ಹ. ಈ ಯಾಗದ ಕುದುರೆ ಬಂದದ್ದು ಹೌದು. ಹ. ಎಲ್ಲಿಂದ ಬಂದಿರಬಹುದು ಹ. ಅಂತ ಕುತೂಹಲ ಹೆಚ್ಚಾಯಿತು ನನಗೆ. ಕಿವಿಗಟ್ಟಿ ಹೌದು. ಸ್ವಲ್ಪ ದೂರಕ್ಕೆ ಹೋಗಿ ಮತ್ತೂ ಗಮನಿಸಿ ನೋಡಿದೆ. ನೋಡುವಾಗ ಅದು ಯಾಗದ ಕುದುರೆ ಅಂತ ಹೌದು. ಹ. ಎಲ್ಲಿಂದ ಗೊತ್ತುಂಟು? ಎಲ್ಲಿಂದ ಬಂತು, ಹೇಗಿದೆ, ಯಾಗದ ಕುದುರೆ ಅಂತ ಹೇಗೆ ಸ್ಪಷ್ಟವಾಗಿ ಬಂತು? ಹೌದು, ಹ. ಹಸ್ತಿನಾಪುರದಲ್ಲಿ ಹ. ಧರ್ಮಜನು ಕೈಗೊಂಡಂತ ಯಾಗದ ಕುದುರೆ. ಆ ಕುದುರೆಯ ಬೆಂಗಾವಲಿಗೆ ಪಂಚ ಪಾಂಡವರಲ್ಲಿ ಮಧ್ಯಮ ಪಾಂಡವರಂತಹ ಪಾರ್ಥ ಸಾಯಿ ಬಂದಿದ್ದಾರೆ. ಯಾರು? ಪಾರ್ಥ ಮಹಾಶಯ. ಪಾರ್ಥ? ಹೌದು. ನಮ್ಮಲ್ಲಿಗೆ? ಹ. ಹೌದೇ? ಹೌದೇ ಹೌದಮ್ಮ. ಹೌದೇ ಎನ್ನಯರ ಬಣ ನನ್ನ ಪ್ರತಿಮೆಯವರು. ಹೌದೇ ಹೌದೇ ಹೌದಮ್ಮ. ಎನ್ನಯರ ಬಣ
ಅಹುದೇ ಅಹುದೇ ಎನ್ನಯ ರಮಣ ಬೇಡಲೆ ಸಖಿ ಹೌದಮ್ಮ ಬೇಡಲೆ ಸಖಿ ಹೌದು ಅಹುದೇ ಎನ್ನಯ ರಮಣ ಏ ಸಖಿ, ಅಮ್ಮ ಮಿತ್ರರೇ, ಹಾ. ಹೌದೇನೆ? ಹೌದಮ್ಮ. ನೀನಾಡಿದ ಮಾತುಗಳೆಲ್ಲ ಹೌದೇನೆ? ನಿಜ ತಾಯಿ. ಆಹಾ, ಯಾರಲ್ಲಿ ಹಾ. 4 ಜನ ಬನ್ನಿ ಸಖಿಯರು. ಇವಳ ಬಾಯಿ ತುಂಬಾ ಸಕ್ಕರೆಯನ್ನು ತುಂಬಿ ಸಕ್ಕರೆ ತುಂಬುವುದಕ್ಕೆ ಸಾಯಿದ್ರು ನಾನು ಏ, ಹಾಗಲ್ಲ. ಮತ್ತೆ ಹೇಗೆ? ಸಿಹಿಯನ್ನು ಹಂಚಲಿಕ್ಕಾಗಿ ಹಾ, ಹಾ. ಸಂತೋಷವನ್ನು ವೃದ್ಧಿಸಿಕೊಳ್ಳುವುದಕ್ಕಾಗಿ ಹಾ. ಅಂತ ಪ್ರಿಯವಾದ ವಾರ್ತೆಯನ್ನು ನೀನು ತಂದಿದ್ದಿ. ಹೌದು ಅಂತಃಪುರದೊಳಗೆ ಇದ್ದು ಇಲ್ಲೇನಾಗುತ್ತದೆ ಎನ್ನುವ ವಿಚಾರವನ್ನೆಲ್ಲ ನನಗೆ ಕಾಲ ಕಾಲಕ್ಕೆ ಬಂದು ಹೇಳುವವಳು ಸರಿಯಾದ ಹೊತ್ತಿಗೆ ನಾನು ಸೂಚನೆ ಕೊಟ್ಟಳು ಹೌದು ನೀನು ಹಿಂದೇಕೆ ತಡ ಎಂದು ಬಾಗಿಲ ಕಡೆಗೆ ದಟ್ಟಾಯ್ತಾ ಇರಬೇಕಾದ್ರೆ ಹಾ. ಗಕ್ಕನೆ ಓಡೋಡಿ ಬಂದೆ. ಹೌದು. ನನಗೆ ಬಲು ಪ್ರಿಯವಾದ ವಾರ್ತೆಯನ್ನು ಹೇಳಿದ್ದಿ. ನಿಜ ನಮ್ಮಲ್ಲಿಗೆ ಬಂದದ್ದು ಬಕಾಶ್ವ. ಹಾ. ಅದರ ಹಣೆಯ ಪಟ್ಟಿಗೆ ಓದಿದ್ದಾರೆ. ಹಾ. ಓದುವಾಗ ವಿಷಯ ತಿಳಿದು ಬಂತು. ಹಾ. ಬಂದದ್ದು ಮಧ್ಯಮ ಮಂಡಲ. ಹೌದು ಅರ್ಜುನ. ಹ್ಮ್ ಹೌದೇ? ಹೌದು ಪಾರ್ಥನೇ ಬಂದದ್ದೆಂಬುದು ದಿತವಷ್ಟೇ. ಕುದುರೆಯ ಬೆಂಗಾವಲಿಗೆ ಬಂದವರು ಪಾರ್ಥ ಸಂತೋಷ ಆಯ್ತು. ಆ, ಬಹಳ ಸಂತೋಷ ಆಯ್ತು. ಹ್ಮ್. ಸಖಿ, ಹಾ. ಅಂತರಂಗದಲ್ಲೇ ಕೊರಗುತ್ತಾ ಇದ್ದವಳು ನಾನು. ಹೌದೇ ಧನಂಜಯ ಬರ್ತಾನೆ, ಹಾ. ವಿಜಯ ಬರ್ತಾನೆ, ಹಾ. ಪಾರ್ಥ ಬರ್ತಾನೆ, ಹಾ. ಇಂದು ನಾಳೆ ಎನ್ನುವ ಹಾಗೆ ಹ್ಮ್. ಕಾದು ಕಾದು ಬಹಳ ದಿನಗಳಾಯಿತು. ಹೌದಾ ಬಹು ದಿನಗಳೇ ಯಾಕೆ ಹಾ. ವರ್ಷಗಳೇ ಕಳೆದು ಹೋಯ್ತು ಎನ್ನುವ ಹಾಗೆ ನಿಮ್ಮನ್ನು ನೋಡುವಾಗ ಹಾಗೆ ಕಾಣ್ತದೆ ಕಾಣ್ತದಲ್ಲ? ಹೌದೌದು ಅಂತ ಹೊರಗೆ ಹೋಗಿದ್ದೀನಿ. ಬಳಲಿ ಬೆಂಡಾದ ಹೊತ್ತಿಗೆ ಹಾ. ಪಕ್ಕನೆ ನೀನು ಹಾ. ಮರುಭೂಮಿಯಲ್ಲಿ ನೀರ ಹೊರತೆಯನ್ನು ತೋರಿಸಿಕೊಟ್ಟೆ. ಹೌದು. ನಿಜವೇನೆ ನೀನಾಡಿದ ಮಾತು? ಸತ್ಯವೇ ಹೌದಟ್ಟೆ. ನಿಜ. ಬಹಳ ಸಂತೋಷವಾಯ್ತು. ಆದ್ರೆ ಹಾ. ನನಗೆ ಧೈರ್ಯ ಸಾಕಾಗೋದಿಲ್ಲ. ಓ ಸಖಿ, ಹಾ. ಚಂದ್ರಗಾಳಿಯ ಶಾಲೆ ಹೇಗೆ ಕೊಡುವೆ ನಿನಗೆ ಚಂದ್ರಗಾಳಿಯ ಶಾಲೆ ಕೊಡುವೆ ನಿನಗೆ ಚಂದ್ರಗಾಳಿಯ ಶಾಲೆ ಕೊಡುವೆ ನಿನಗೆ ಕೊಡ್ತೇನೆ. ನುಡಿ
ಬೆರಕಿ ಮಾತನಾಡಿದವಳಲ್ಲ, ಕುಟುಕಿ ಮಾತನಾಡಿದವಳಲ್ಲ. ನಿಜ. ನನಗಾಗಿ ಪ್ರಿಯ ವಾರ್ತೆಗಳನ್ನೇ ತಂದು ಕೊಡುವಳಿದ್ದೀಯಾ ನೀನು. ಹೌದು. ನನಗರ್ಥ ಆಯ್ತು. ನನ್ನ ಸಂತೋಷಕ್ಕಾಗಿ ಮಾತಾಡಿದ್ದಲ್ವಲ್ಲ. ಅಲ್ಲಲ್ಲ. ಅಮ್ಮನಿಗೆ ಹಾ. ಒಂದು ಕಾಲಕ್ಕೆ ಅಡಸಿರುವ ದುಃಖ ಹಾ. ಕಳೆದು ಹೋಗ್ಲಿ ಎನ್ನುವ ಕಾರಣಕ್ಕಾಗಿ ನೀನು ಪ್ರಸಂಗ ಸೃಷ್ಟಿಸಿದ್ದಲ್ವಲ್ಲ. ಖಂಡಿತವಾಗಿಲ್ಲಮ್ಮ. ಜಿಟವೇನೆ ದಿಟವಾದಂತ ವಿಚಾರ. ನೀನಾಗಿ ಆಡಿದಂತ ಮಾತು ಸತ್ಯ. ಸಟೆ ಅಲ್ಲ ಅದು. ಸಟೆ ಅಲ್ವಲ್ಲ. ಆಹಾ. ಯಾವ ಕಾರಣಕ್ಕೂ ಸಟೆ ಆಡಕೂಡದು. ಕೂಡದು. ಯಾಕಂದ್ರೆ ಹಾ. ಮಣಿಪುರದ ಮಹಾರಾಣಿ ನಾನು. ಹೌದು. ನಿಮ್ಮ ದಾಸಿ ನಾನು. ಅಲ್ವಾ? ಯಾವತ್ತೂ ಸುಳ್ಳನ್ನು ಆಡುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಹಾ. ಕೃಷ್ಣ ಮೈತ್ರಿಯಲ್ಲಿ ಬರುವವರು ಹೌದು. ಅರ್ಥಮಾಶಯರು ನಿಜ. ಬಂದರೆ ಹೌದು. ಬಂದರೆಂದೆಂಬ ವಾರ್ತೆ ಹಾ. ಅದನ್ನು ಕೇಳಿ ನೋಡು ನಮ್ಮ ಮೈಯೆಲ್ಲ ಪುಳಕಿತವಾಗಿದೆ. ಹೌದೌದು. ನಮ್ಮ ಈ ಬರ್ತಾ ಇದ್ರಿ ನೀವು. ನಮ್ಮ ಈ ಮಣಿಪುರಕ್ಕೆ ಹಾ. ಎದುರಾಗಿ ಹಾ. ವಾರ್ತೆ ಬಂದದ್ದು ಹೌದೇನೆ. ನಿಜ. ಇಂದ್ರನಂದನ ಪ್ರವೇಶ ಆಯ್ತೇನೆ. ಸತ್ಯ. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಹಾ. ಈ ವಾರ್ತೆಯನ್ನು ತಂದ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಹಾ. ನೋಡಿ ಏನಮ್ಮ? ಇಲ್ಲಿ ಬಾ. ಈ ಸೀರೆ ನೋಡ ಬಹಳ ಹಳತಾಗಿದೆ, ಬಿಚ್ಚು. ಹ. ಏನಮ್ಮ ಇದು? ಸೀರೆ ಬಿಚ್ಚಿದ್ರಿಂದ ಅಂದ್ರೆ ಹಾಗಲ್ವೇ? ಮತ್ತೆ ಹೇಗೆ? ಸೀರೆ ಬಿಚ್ಚುದಂದ್ರೆ ಹಾಗಲ್ಲ. ಹಾ. ಈ ಸೀರೆ ಹಾ. ಇದು ಬಹಳ ಹಳತಾಗಿದೆ. ಹಳತಾಗಿದೆ. ಇದನ್ನು ನಿನಗೆ ಉಟ್ಕೊಂಡ್ರೆ ಚಂದ ಕಾಣುದಿಲ್ಲ. ಹಾ. ನಿನಗೆ ನಾನು ತೊಡುವ ಚಂದ್ರಗಾವಿಯ ಶಾಲೆ ಕೊಡುವೆ. ನೋಡು. ಯಾರು? ನೋಡು ಅಯ್ಯೋ, ಎಷ್ಟು ಚಂದ ಕಾಣುತ್ತದೆ ಈ ಸೀರೆ. ಇದನ್ನಲ್ಲ. ಇದು ನಿನಗೆ. ಯಾಕೆ? ಎಂತದು? ಸಂತೋಷದ ವಾರ್ತೆಯನ್ನು ತಂದ ನಿನ್ನನ್ನು ಹಾ. ಹಾಗೆ ಬಿಡುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಶಾಲೆಯನ್ನು ಕೊಡ್ತೇನೆ. ಅದನ್ನು ಚಂದ್ರಗಾವಿಯ ಶಾಲೆ. ಅದನ್ನು ತಗೊಂಡು ಸುಳ್ಳು ಹೇಳಬೇಡ, ಹಾ, ಹಾ. ಸತ್ಯ ಹೇಳಿದೆ. ಹೌದು. ಅಷ್ಟು ಮಾತ್ರ. ಮತ್ತೆ? ಈ ಉಡುಗೊರೆ ಸಾಕು. ಇದನ್ನು ಉಟ್ಟುಕೊಂಡ್ರೆ ಸಾಕಾಗ್ತದ? ಹಸ್ತ ಯತ್ನಯ ರಮಣ
ಮೈ ಮನಸ್ಸಿಗೆಟ್ಟು ಸಂತೋಷವನ್ನುಂಟು ಮಾಡಿ ಸಂತೋಷವಾಯಿತೆ. ನಾನು ನನ್ನ ಕಾಲಗಳು ಹಾ. ನೆಲದಲ್ಲಿ ನಿಲ್ಲುವುದಿಲ್ಲ. ನೆಲದಲ್ಲಿ ನಿಲ್ಲುವುದಿಲ್ಲ. ನಾನು ನನ್ನಲ್ಲಿಲ್ಲ ಹಾ. ಉತ್ಸಾಹ ಅದಮ್ಯವಾಗಿದೆ. ಕುಡಿದು ಕೊಪ್ಪಳಿಸ್ತಾ ಇದ್ದೇನೆ. ಹೌದೌದು. ಹ್ಮ್. ಅದಕ್ಕೆ ಕಾರಣ ಏನು? ಇಷ್ಟದವರೆಗೆ ಈ ಸಂತೋಷ ನಾವು ನೋಡ್ಲಿಲ್ಲ. ನೋಡ್ಲಿಲ್ಲ ಅಲ್ಲ. ಹೌದು. ನೀನಿಂತ ಅಂದವನ್ನು ಆನಂದವನ್ನು ಕಾಣಲಿಲ್ಲ. ಹಾ. ಅದಕ್ಕೆ ವಿಶೇಷ ಕಾರಣ ಉಂಟು. ಹ್ಮ್. ನನ್ನವರು ಬಂದಿದ್ದಾರೆ ಹೌದು. ಎನ್ನುವ ವಾರ್ತೆಯನ್ನು ಹೊತ್ತು ತಂದ ನೀನು ಹಾ. ಶುಭ ದೊಸಗೆಯನ್ನು ತಂದಿದ್ದಿ. ನಿಜ. ಹಾಗಾಗಿ ಹಾ. ಇಂಥ ವಾರ್ತೆಯನ್ನು ತಂದ ನಿನ್ನ ಹೀಗೆ ಬಿಡಬಾರದು ಅಂತ ಯೋಚನೆ ಮಾಡಿ ನಾನು ನಿನಗೆ ಚಂದ್ರಗಾವಿಯ ಶಾಲೆ ಕೊಡ್ತೇನೆ. ಚಂದ್ರಗಾವಿ ಶಾಲೆ ಕೊಡ್ತೀನಿ. ಅದನ್ನೆಲ್ಲ ಉಟ್ಟು ಅದನ್ನು- ನೀನು ಬೀದಿಯಲ್ಲಿ ಸಾಗುವಾಗ ಹಾ. ಬರೇ ಸೀರೆ ಒಂದು ಕೊಟ್ಟರೆ ಸಾಕಾಗ್ತದೆ. ಸಾಕಾಗುದಿಲ್ಲ. ಕಂಡವರು ಏನ್ ಹೇಳ್ತಾರೆ, ಹಾ. ಏನೋ ಧಾನ್ಯ ಚಂದಗಾವಿ ಶಾಲೆಗೆ ಕೈ ಕೊಟ್ಟಿದ್ದಾರೆ. ಅಲ್ಲಿಂದ ಲೆಕ್ಕಾಚಾರ ಆಗ್ತಾರೆ ಅವರು. ಕದ್ದುಕೊಂಡು ಬರ್ತಾರೆ. ಕದ್ದುಕೊಂಡು ಬರ್ತಾರೆ. ಯಾಕಂದ್ರೆ ಹಾ. ಹಾಕಿಕೊಳ್ಳುವ ವಸ್ತ್ರ ಆಭೂಷಗಳೆಲ್ಲ ಹಾ. ಒಂದಕ್ಕೊಂದು ತಾಳಮೇಳದಲ್ಲಿ ಇರಬೇಕು. ಹೌದು. ಸರಿ ಹೊಂದುವುದು. ಸರಿ ಹೌದು. ಹಾಗಾಗಿ ಹಾ. ಅಷ್ಟು ಮಾತ್ರ ಸಾಕು. ಹ್ಮ್. ಆಮೇಲೆ ಯಾವುದು? ಈಗ ಉಡುವುದಕ್ಕೆ ಕೊಟ್ಟಾಯ್ತು. ಹಾ. ಇದು ತೊಡುವುದಕ್ಕೆ ಬೇಡವ? ಹೌದು. ಕೊಡ್ತೇನೆ. ಈಗ ಕೈ ಎರಡು ಜೋಡು ಮಾಡು. ಹಾಗೆ ಸೇರಿಸು. ಒಳ್ಳೆದಾಗ್ತದೆ. ಈಗ ಕೊಂಡಗೊಳ್ಳದಾಗಿದೆ. ಹಾ. ಉಂಟು ಕೈಯಲ್ಲುಂಟು. ಹೌದು. ಆದರೆ ಇದ್ದ ಇದು ಹಾ. ಕಣ್ಣಿಗೆ ಕಾಣಿಸುವುದಿಲ್ಲ. ಹೌದು. ಹಾಗಾಗಿ ಹ್ಮ್. ನಾನು ತೊಡುವಂತಹ ಹ್ಮ್. ಈ ಚಿನ್ನದ ಕಡಗ ನಿನಗೆ ಕೊಟ್ಟೆ. ನಮಗೆ ಅಮ್ಮ ನಿಜವಾಗಿ ನಿಜವಾಗಿಯೂ ಅಯ್ಯೋ ಆಹಾ. ಎಷ್ಟು ಸಂತೋಷ ಆಯ್ತಮ್ಮ. ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಡ. ಹಾ. ಸೀರೆ ಕೊಟ್ಟೆ, ಹಾ. ಈಗ ಆಭರಣ ಕೊಟ್ಟೆ, ಹೌದು. ಸಂತೋಷವನ್ನು ನೀನು ನನಗೆ ಕೊಟ್ಟೆ. ಹ್ಮ್. ಇನ್ನೊಮ್ಮೆ ದೃಢವಾಗಿ ಹೇಳಬೇಕು, ಹಾ. ಇಂದ್ರನಂದಂತ ಪಾರ್ಥ ಹಾ. 3 ಲೋಕದಲ್ಲಿ ಕೂಡ ವಿಶೇಷ ನೆಗಳ್ತೆಯನ್ನು ಪಡೆದವರು. ಹ್ಮ್. ಹೌದು. ವೈರಿಗಳಿಗೆ ಎದೆಗೆ ಅಂಕುಶ. ಹ್ಮ್. ಹತ್ತಿನಾವತಿಯ ಪುರಾಧೀಶನ ಸಹೋದರ. ಹಾ. ಅವನು ಬಂದ ವಾರ್ತೆ ಹಾ. ಸತ್ಯವೇ? ನಿಜ. ಸತ್ಯವೇ? ನಿಜ. ಸತ್ಯವಲ್ಲ? ಹೌದು. ಸಂತೋಷ ಆಯ್ತು. ಬಾ 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 ಬಾ. ಹಾ. ಅಲ್ಲಿಗೆ ಮುಗಿಲಿಲ್ಲಮ್ಮ. ಅಲ್ವಾ? ಇನ್ನೂ ವಿಷಯ ಉಂಟು. ಹುಡುಗರಿಂದ ತಗೊಳ್ಬೇಕು. ಹೌದು. ತಾಯಿಯೇ ಕೇಳಿ ಫಲುಗುಣ ದಾಯೇ ಎಂದರಿಯದೆ ಹೌದಮ್ಮ. ಅಮ್ಮ ಒಳಗೋಗು. ಕೊಟ್ಟದ್ದನ್ನು ತಗೊಂಡು ಧರಿಸಿಕೊಂಡು ಬಾ. ಹೌದಾ? ಹಾ. ಹೀಗೆ ಬನ್ನಿ ಅಮ್ಮ. ಹಾ? ನಿಮಗೆ ಹಾ. ಕುಡಿದು ಕುಪ್ಪಳಿಸ್ತಾ ಇದ್ದೀರಿ. ಸಂತೋಷ. ಸಂತೋಷ ವಿಚಾರವನ್ನು ತಂದಿದ್ದೇನೆ. ಸಂತೋಷ. ಇದನ್ನೀಗ ಡಂಗುರ ಇಷ್ಟರವರೆಗೆ ಈ ಡಂಗುರ ಡಂಗುರ ನೋಡ್ಲಿಲ್ಲ ನಾನು. ಡಂಗುರ ಸಾರ್ಲಿಕ್ಕೆ ಉಂಟು. ಯಾವುದಕ್ಕೆ? ಅಲ್ಲ, ನಿನ್ನ ಬಾಯಿಗೆ ಬಿದ್ದದ್ದು ಡಂಗುರ ಎಲ್ಲರಿಗೂ ಗೊತ್ತು. ಹೌದಾ? ಹಾ. ಪ್ರಚಾರ ಮಾಡಿಕೊಂಡು ಬರುವವಳು ಅಂತ ನಾನು ಯೋಚನೆ ಹಾಗಲ್ಲ, ಮಾಡಿಕೊಂಡಿಲ್ಲ. ನಿನಗೊಂದಂತ ಗುಟ್ರೆ ವಿಷಯ ಎಲ್ಲ ಗೊತ್ತಾದ್ರೆ ಹಾ. ಅದು ನಿನ್ನಲ್ಲಿ ಎಲ್ಲಿ ಉಳ್ಕೊಳ್ತದೆ? ಅರಮನೆಯಲ್ಲಿರುವಂತ ವಿಚಾರವನ್ನು ಯಾರಿಗೆ ಮತ್ತೊಬ್ಬರಿಗೆ ಹೇಳ್ತೇನೆ ನಾನು. ಹೇಳೋದು ಇದುವರೆಗೆ ಹೇಳಿಲ್ಲ. ಇಷ್ಟವರೆಗೆ ಹೇಳಿಲ್ಲ. ಹೌದು. ಅಮ್ಮ ಓ. ನನ್ನ ಮಾತನ್ನು ಕೇಳಿ ಹಾ. ಸಂತಸೆಂದಾಗಿ ಕುಡಿದು ಕುಪ್ಪಳಿಸ್ತಾ ಇದ್ದೀರಿ. ಆನಂದ ಸಾಗರದಲ್ಲಿದ್ದೇನೆ. ಭೂಮಿಯನ್ನೇ ಬಿಟ್ಟಿದ್ದೀರಿ. ಹೌದೌದು. ಆಕಾಶದಲ್ಲಿ ತೇಲಾಡ್ತಾ ಇದ್ದೀರಿ. ಹೇಳ್ತಾ ಇದ್ದೇನೆ. ಸುಖದ. ಹೌದು. ಇಷ್ಟವರೆಗೆ ನಾನು ಹಾ. ಈ ರೀತಿಯ ಸಂತಸವನ್ನು ನಿಮ್ಮ ಮುಖದಲ್ಲಿ ಕಂಡವಳಿ ನಾನಲ್ಲ. ಅದಕ್ಕೆ ಕಾರಣ ನೀನೇ. ಹೌದು. ಹೊತ್ತು ತಂದಂತ ಸುವಾರ್ತೆ. ಹೌದು. ಅಮ್ಮ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ಹಾ. ಕಡೆಗೆ ಯಾವುದುಂಟು ಯಾವ- ಅದನ್ನು ಹೇಳಿಲ್ಲ ನಾನು. ಅರ್ಧದ ಹೇಳಿದ. ಅರ್ಥತೆ ಹೇಳಿದ. ಹೌದು. ಏನುಂಟು? ನಾವು ಅವ್ರನ್ನ ಎದುರುಗೊಳ್ಬೇಕು, ಸ್ವಾಗತ ಮಾಡ್ಲಿಕ್ಕೆ ಸಿದ್ಧತೆ ಹೌದು. ಮಾಡ್ಬೇಕು. ಪಾರ್ಥ ಮಹಾಶಯರು ಬಂದಿದ್ದಾರೆ. ಹೌದು. ಹಾ, ಹಾ. ಎಲ್ಲಿಗೆ? ನಮ್ಮ ಪುರಕ್ಕೆ.
ಸೇವೆಗಾಗಿ ಬಂದವರು ನಿಜ. ಅಂತೂ ಬಂದಿದ್ದಾರಲ್ಲ. ಬಂದಿದ್ದಾರೆ ಹೌದು. ಸರಿ ಸರಿ ಸರಿ. ಆದ್ರೆ ಒಂದು ವಿಚಾರಮ್ಮ, ಏನಾಯ್ತು? ಆ ಕುದುರೆಯ ಹನೆಯಲ್ಲಿ ಒಂದು ಫಲಕ ಇತ್ತು. ಹ, ಅದನ್ನು ನಮ್ಮ ಸುಬ್ಬುತ್ತಿದ್ದಾರಲ್ಲ, ಹೌದು, ಮಹಾಮಂತ್ರಿಗಳು. ಹೌದು, ಅವರು ತನ್ನದು ಮಾತ್ರವಲ್ಲ, ನಿಮ್ಮ ಮಗನ ಎದುರಿಗೆ ವಾಚಿಸಿತು. ಸಭೆಯಲ್ಲಿ ವಾಚನ ಮಾಡಿ. ಹೌದು, ಅಶ್ರಾವತಿಯ ಕುದುರೆ ಎಂಬುದು ತಿಳಿಯಲ್ಪಟ್ಟಿತ್ತು. ಹ, ಬಂಧು ಹತ್ಯಾ ದೋಷಕ್ಕಾಗಿ ಹ, ಯಾಗವನ್ನು ಕೈಗೊಂಡಿದ್ದೇವೆ. ಓಹೋ. ಯಾಗದ ನಿಮಿತ್ತ ಪೂಜಿಸಿ ಬಿಟ್ಟ ತುರಗ ಯಾವ ಪುರವನ್ನು ಸೇರುತ್ತದೋ ಹ, ಅಲ್ಲಿ ವೀರಾದಿ ವಿಧರು ನಮ್ಮಲ್ಲಿ ಗೆಲ್ಲಬೇಕು. ಹ. ಬಲಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಯಾಗಕ್ಕೆ ಸಹಾಯವನ್ನು ಮಾಡಬೇಕು. ಈ ಲಿಖಿತದ ಒಕ್ಕಣೆ ಆ ರೀತಿ ಇತ್ತು. ಮತ್ತೆ ಇದನ್ನು ಕೇಳಿಕೊಂಡಂತ ನಿಮ್ಮ ಮಗ ಹ, ಬಬ್ಬುರವನು ಸುಮ್ಮನೆ ಇದ್ನ? ಏನು? ಸುಮ್ಮನೆ ಇರಲಿಲ್ಲ. ಹ, ಕುದುರೆಯನ್ನು ಕಟ್ಟುವುದಕ್ಕೆ ಸುಬ್ಬುದ್ದಿಗೆ ಅಧ್ಯಯನ ಮಾಡಿದ. ನಾವೇನು ಬಲಹೀನರಲ್ಲ, ಹ. ಬಲ ನಮ್ಮಲ್ಲಿ ಉಂಟು, ಕುದುರೆಯನ್ನು ಕಟ್ಟಿ ಅಂತ ಆಜ್ಞೆ ಮಾಡಿದ್ದಾನೆ. ಈಗ ಕುದುರೆಯನ್ನು ಕಟ್ಟಿದ್ದಾರೆ ಅಶ್ವಾಲಯದಲ್ಲಿ. ಕುದುರೆ ಲಯದಲ್ಲಿದೆ. ಹೌದು, ಪಟ್ಟಿಕೆಯನ್ನು ಓದಿದ್ದಾನೆ. ನನ್ನ ಮಗ ಸಿಟ್ಟಿನಲ್ಲಿ ಕುದೀತಾ ಇದ್ದಾನೆ. ಹೌದಪ್ಪ. ಯುದ್ಧಕ್ಕೆ ನಿಶ್ಚಯ. ನಾಳಿನ ದಿವಸ ನಿಮ್ಮ ಯಜಮಾನರಿಗೂ ನಿಮ್ಮ ಮಗನಿಗೂ ಕಾಳಗ ನಡೆಯುವುದಕ್ಕಿದೆ ಅಮ್ಮ. ಸಖಿ, ಆ, ಸಂತೋಷದ ವಾರ್ತೆ ಎಂದು ಕೇಳಿ ನಾನು ಉಬ್ಬಿದೆ. ಆದರೆ ಈಗ ನೀನು ಹೇಳೋ ವಿಚಾರವನ್ನು ಕೇಳಿದ್ರೆ ಆ, ಮನಕ್ಲೇಶ ಉಂಟಾಗಿದೆ. ನಾಳೆ ದಿವಸ ಇಲ್ಲಿ ವಿಪ್ಲವ ಪ್ರಾರಂಭ ಆಗ್ತದೆ. ನಿಜ. ಅದನ್ನು ಸರಿಪಡಿಸಬೇಕು. ಆಗಲಿ, ಆ, ನೀನು ವಿಚಾರವನ್ನು ತಂದದ್ದಕ್ಕಾಗಿ ಸಂತೋಷ ಆಗಿದೆ. ಆ, ಒಳಗಿದ್ದು ಮುಂದೆ ಏನು ಮಾಡಬೇಕು ಆಯ್ತು. ನಾನು ಯೋಚನೆ ಮಾಡಿ. ಸರಿ ಸರಿ. ಚೇಚೆ, ಈಗ ಆಯ್ತಲ್ಲ, ಆಡ್ಬಾರ್ದಿತ್ತು ಆಡ್ಬಾರ್ದು. ಹೌದೌದು. ನಾನು ಅಂಗಜನ ಮದದಾನೆಯತ್ತಡಿ ಹೌದೌದು. ಅಂಗನೆ ಎರಡಗೂಡಿ ಬಂದಳು ಮಗನ ಕೊನೆಗಾಗಿ ಸಿಂಗರಿಸಿ ಊರಗೆ ಓಹೋ, ಪರಿಸ್ಥಿತಿ ಇಲ್ಲಿವರೆಗೆ ತಲುಪಿದೆ. ಮಣಿಪುರದ ಆಡಳಿತವನ್ನು ನನ್ನ ಮಗನಿಗೆ ಒಪ್ಪಿಸಿ ಆಳಿಕೊಂಡಿರು ಎನ್ನುವಾಗ ಆಜ್ಞೆ ಕೊಡ್ತಾ ಒಂದು ಮಾತನ್ನು ಹೇಳಿತ್ತು. ಏನಿದ್ರು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವರೆ ನನ್ನನ್ನು ಕಾಣಬೇಕು ಅಂತ ಹೇಳಿ. ಇಲ್ಲಿವರೆಗೆ ಪರಿಸ್ಥಿತಿ ಬಂದು ನಿಂತಿಲ್ಲ. ಮಗ ಹಯವನ್ನು ಬಂಧಿಸಿದ್ದಾನೆ. ಅವನಿಗೆ ಏನು ಗೊತ್ತು ಪಾಪ. ಆಂತರಿಕವಾದ ವಿಚಾರವನ್ನು ಅವನಿಗೆ ಅರುಹಬೇಕು, ಅವನನ್ನು ತಿದ್ದಬೇಕು, ಸರಿದಾರಿಗೆ ತರಬೇಕು. ತಾಯಿ ಸ್ಥಾನದಲ್ಲಿ ನಿಂತು ನಾನು ಆ ಕಾರ್ಯವನ್ನು ಮಾಡಬೇಕು. ಹಾಗಾದರೆ ರಾಜನನ್ನು ಕಾಣಲಿಕ್ಕೆ ಹೋಗುವಾಗ ಹೀಗೆ ಹೋಗುವುದಲ್ಲ, ಅಂತಃಪುರದಲ್ಲಿ ಇದು ಸಾಕಾಗ್ತದೆ. ಆದರೆ ಹೊರಗಡೆ ಹೋಗಬೇಕಾದ ರಾಜಮಾತೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಮೊದಲಿನಿಂದ ಸಿಂಗರಿಸಿಕೊಂಡ ಬಳಿದ್ದೇನೆ. ಮಗನ ಬೆರಗಾಗಿ ನಡಿಬೇಕು, ಮಗನ ಬಳಿಗಾಗಿ ಸಾಗಬೇಕು, ಅವನಿಗೆ ವಿಚಾರವನ್ನು ತಿಳಿಸಬೇಕು. ನಾನೊಬ್ಬಳೇ ಹೋಗುವುದು ಅಲ್ಲ. ಅಂಗಾಂಗದ ಸಿಂಗಾರವನ್ನು ಹೆಚ್ಚಿಸುವುದಕ್ಕೆ ಬಂಗಾರದ ಒಡವೆಗಳನ್ನು ತೊಟ್ಟದ್ದಾಯಿತು. ಒಳ್ಳೆಯ ಪೈಠಾಣಿ ಸೀರೆಯನ್ನು ಉಟ್ಟುಕೊಂಡವಳಿದ್ದೇನೆ. ಸಿಂಗರಿಸಿದ್ದೆಲ್ಲ ಸಿದ್ಧವಾಯಿತು. ಮಗನ ಬಳಿಗಾಗಿ ಅಂಗನೆಯರೊಂದಿಗೆ ಸಾಗುತ್ತೇನೆ. ಮುಂದೆ ಹೋಗ್ತೇನೆ. ಅಂಗನ ಬೆಳೆದು ತಾಯಿ ಬಬ್ರುವಾಹನ ಅಂಗನ ಬೆಳೆದು ತಾಯಿ ಸರಿ ಬಬ್ರುವಾಹನ ಅಮ್ಮ ಬಬ್ರುವಾಹನನ ಪ್ರಣಾಮಗಳು. ಯಾರು? ಬಬ್ರುವಾಹನ ನಿಮ್ಮ ಮಗ. ತಿರುಗಿಸ ನಿನ್ನ ಮುಖವನ್ನು. ಆಶ್ಚರ್ಯವಾಗುತ್ತದೆ. ಯಾವತ್ತು ಅಮ್ಮನ ಸನಿಕೆ ಬಂದಂತಹ ಸಂದರ್ಭ ನನ್ನನ್ನು ಅಪ್ಪಿಕೊಳ್ತಾ ಇದ್ದಂತಹ ತಾಯಿ
ಸಿಟ್ಟುಕೊಂಡಿದ್ದಾನೆ. ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ತಾರಂತೆ, ಕೆಟ್ಟ ತಂದೆ ತಾಯಿಗಳು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲ. ನಾನು ಏನೇ ಅಪರಾಧವನ್ನು ಮಾಡಿದರೂ ಕೂಡ ನಾನು ನಮ್ಮ ಕ್ಷಮಿಸ್ತಾಳೆ ಎನ್ನುವಂತಹ ಭರವಸೆಯನ್ನು ಹೊಂದಿದ್ದೇನೆ. ಮತ್ತೊಮ್ಮೆ ಅಡಿದವರುಗಳಿಗೆ ನಮಸ್ಕರಿಸ್ತೇನೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ನಾನೇನೇ ತಪ್ಪು ಮಾಡಿದರೂ ಕ್ಷಮಿಸಮ್ಮ. ಮಗನೇ, ಯಾಕಪ್ಪ ಹೀಗೆ ಮಾಡಿ? ನೀ ಮಾತಿಗೆ ನಡೆವಾರೆ ಅದು ಯಾಕದು ಗೊತ್ತಾ? ನೀ ಮಾರೋ, ಮಾತಿ ಕೆಟ್ಟು ನಡೆವಾರೆ ಕುಂಕುಂತಿ ಮಗ ಅಜಿಯ ಕಟ್ಟಿ ನಡೆವಾರೆ ಸೊದವೆ ವೃಷಭನ ಶುಭ ಕೊಡದೆ ವೃಷಭಗೆ ಸೊದವೆ ಶುಭ ಕೊಡದೆ ವೃಷಭಗೆ ಹಾಗೆ ಅರಿದು ಬಂದಿದೆ ಏನಾಗಿತ್ತು ಮಗನೇ? ಅದು ಕಾಮಗೆ ಮಗನೇ ನೀ ಮತಿಗೆ ಕೆಡು ನಡೆವರೆ ಅದು ಹಾಗೆ ಚಂದನ ನಡೆದು ಬಂದ ನಿನ್ನನ್ನು ಕಂಡಾಗ ಮೊಗದಲ್ಲಿ ಕೋಪ ತೋರಿದೆ. ಅದು ಕೇವಲ ಹುಸಿ ಕೋಪವಾಗಿದೆ. ಹೌದೇ? ಹೌದು ಮಗನೇ. ಯಾಕಂದ್ರೆ ಎಂದಿಗೂ ತಾಯಿಯಾದವಳು ಮಕ್ಕಳ ಮೇಲೆ ಮುನಿಸಿಕೊಳ್ಳುವುದಿಲ್ಲ, ಅಥವಾ ಒಂದು ವೇಳೆ ಮುನಿಸಿಕೊಂಡರದು ಬಹುಕಾಲ ಉಳಿಯುವುದಿಲ್ಲ. ಯಾಕೆ? ಮಗನನ್ನು ಹಾಗೆ ನಡೆಸಿಕೊಳ್ಳಕ್ಕೆ ಸಿದ್ಧಲಾಗಿದೆ. ಮಗನೇ, ಅಮ್ಮ, ಎಳೆಯ ಪ್ರಾಯದಲ್ಲಿ ಅದರ ಬಾಲ್ಯಾವಸ್ಥೆಯಲ್ಲಿ ತನ್ನೆರಡು ಕೈಗಳಿಂದ ಮಗುವನ್ನು ಬಾಚಿ ತನ್ನೆಡೆಗೆ ಒತ್ತಿ ಸಂಧ್ಯಪಾನ ಮಾಡುತ್ತಿರುವಂತಹ ಕಾಲಕ್ಕೆ ಎಳೆಯ ಮಗುವು ತನ್ನ ಪುಟ್ಟ ಪಾದಗಳಿಂದ ಮತ್ತೊಂದು ಎಲೆಗೆ ಒದೆಯುತ್ತದೆ. ನಿಜ. ಆಗ ತಾಯಿಯಾದವಳು ಇನ್ನೂ ಕೂಡ ಆ ಸ್ಪರ್ಶವನ್ನು ಬೇಕು ಬೇಕು ಅಂತ ಬಯಸಿ ಆ ಒದೆತವನ್ನು ತಾನು ಸ್ವೀಕಾರ ಮಾಡುತ್ತಾಳೆ. ಅದು ನೋವುಂಟು ಮಾಡುವುದಲ್ಲ, ಅವಳಿಗೆ ಹಿತ ಸ್ಪರ್ಶವನ್ನು ಕೊಡ್ತದೆ. ಆದರೆ ಅದೇ ಮಗು ಭುಜದೆತ್ತರಕ್ಕೆ ಬೆಳೆದು ನಿಂತಾಗ ತಾಯಿಯ ಎದೆಯನ್ನು ಒತ್ತರೆ ಆ ತಾಯಿಗೆ ಹೇಗಾಗಬೇಕು? ನೋವಾದೀತು ಮನಸ್ಸಿಗೆ. ಅಂದ್ರೆ ಆ ನೋವು ನನ್ನದು ಉಂಟು ಅಂತ ಹೇಳುವುದಕ್ಕಾಗಿ ಕೋಪ ತೋರಿಸಿದ್ದಷ್ಟೇ. ಹೌದಾ? ಹೌದು ಮಗನೇ. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಯಿತೆ. ಯಾವ ಕುರಿತು? ನೀರಪ್ಪ ಸಮರ್ಥರಿದ್ದಿ ಕಾಲ ಕಾಲಕ್ಕೆ ಏನೇನಾಗಬೇಕು ಅದನ್ನು ಯೋಚಿಸಿ ಚಿಂತನ ಮಂಥನಗಳನ್ನು ಮಾಡಿ ಯೋಗ್ಯ ಮಂತ್ರೀಶರಿಂದ ಅಭಿಪ್ರಾಯವನ್ನು ಪಡೆದು ರಾಜ್ಯವನ್ನು ಸುಸೂತ್ರವಾಗಿ ಸಾಗಿಸುತ್ತಿ ಎನ್ನುವ ಕಾರಣಕ್ಕಾಗಿ ನಾನು ಕೊಟ್ಟಕತ್ತಿದ್ದೇನೆ. ನಿಜ. ನಾನೇ ಆಳುತ್ತಾ ಇದ್ದದ್ದು. ಅದರಲ್ಲ ಮಗ ಪ್ರಬುದ್ಧನಾಗಿದ್ದಾನೆ, ಪ್ರೌಢಮೆಯನ್ನು ತೋರುತ್ತಾನೆ, ಅವನು ಆಳುತ್ತಾನೆ ಅಂತ ಯೋಚನೆ ಮಾಡಿ ಪಟ್ಟ ಗಟ್ಟಿಯಲ್ಲಿ ಹೀಗೆ ಮಾಡುವುದ ಮಗ? ಏನು ಮಾಡಿದ್ದೇನೆ? ಯೋಚನೆ ಮಾಡಲಿಲ್ಲ. ಯಾವಾಗಲೂ ಕಾಲಿಡಬೇಕಾದ್ರೆ ಏನು ಮಾಡಬೇಕು ಹೇಳು? ದೃಷ್ಟಿ ಇಡಬೇಕು. ದೃಷ್ಟಿ ಇಟ್ಟು ಕಾಲನ್ನಿಟ್ರೆ ಅದು ಯಾವುದೇ ಮುಳ್ಳು ಇತ್ಯಾದಿ ತಾಗುವುದಿಲ್ಲ. ಅಲ್ಲವಾದರೂ ಚಿಂತಿಸಿಕೊಂಡ ಮೇಲೆ ಅಳುವವನಿಗೆ ಏನು ಹೇಳ್ತಾರೆ? ಮೂರ್ಖ ಅಂತ ಕರೀತಾರೆ. ಹೌದು. ಹಾಗಾಗಿ ಕಣ್ಣಿಟ್ಟು ಕಾಲಿಡಬೇಕಾದದ್ದು ನಮ್ಮ ಧರ್ಮ. ನೀನು ಹಾಗೆ ಮಾಡಲಿಲ್ಲಲ್ಲ ಮಗನಿಗೆ. ನಾನು ಇಷ್ಟರವರೆಗೆ ತಪ್ಪಿ ನಡೆದಿದ್ದಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ದೇನೆ ಅಂತ ಆದ್ರೆ ಸರಿಯಾದ ಸಂದರ್ಭದಲ್ಲಿ ಸಲಹೆ ಸೂಚನೆ ಕೊಟ್ಟು ಸರಿದಾರಿಗೆ ತರಬೇಕಾದವಳು ನೀನಲ್ವೇ? ನೀನಿದುವರೆಗೆ ತಪ್ಪಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅಂತಃಪುರವನ್ನು ಬಿಟ್ಟು ಹೊರಡಲಿಲ್ಲ. ಆದರೆ ಇವತ್ತು ಹೊರಟು ಬರಬೇಕಾದ ಯಾಕೆ? ಯಾಕೆ? ನನ್ನ ಮಗನಿಗೆ ಯಾವ ವಿಚಾರ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು ಅಂತ ಬಂದದ್ದು. ಅರ್ಥ ಆಗದೆ ಇದ್ದದ್ದನ್ನು ಹೇಳುವುದಕ್ಕೆ ಹೇಳುವುದಕ್ಕಾಗಿ ಬಂದದ್ದು. ಆಡಸಿಂಹವೊಂದರ ಮುಂದೆ ಮುದಿ ವೃಷಭವೊಂದು ತಾನು ಹೋರಾಟ ಮಾಡ್ತೇನೆ ಅಂತ ಯೋಚನೆ ಮಾಡಿ ನಿಂತ್ರೆ ಗೆಲುವು ಯಾರಿಗೆ ಆಗ್ತದೆ? ಅದು ಸಿಂಹಕ್ಕೆ ಆಗ್ತದೆ ಅಲ್ವಾ? ಹೌದು. ಸಿಂಹ ಸದೃಶನಾಗಿರುವಂತ ಒಬ್ಬ ವ್ಯಕ್ತಿ ನಮ್ಮ ಗುರುವನ್ನು ಪ್ರವೇಶ ಮಾಡಿದ್ದಾನೆ. ನೀವು ಯೋಚನೆ ಮಾಡಿದ್ಯಾ? ಯಾರು? ಅಶ್ವಪಂತ ನಮ್ಮ ಮನೆಗೆ. ಹೌದು. ಅದರ ಮೇಲೆ ಹಳೆಯದೊಂದು ಪತ್ರಿಕೆ ಇಲ್ಲ, ಲೇಖನವಿತ್ತು. ಸ್ವರ್ಣಾಕ್ಷರದಲ್ಲಿ ಬರೆದಿದ್ದಂತಹ ಪತ್ರಿಕೆ ನೀನು ವಾಚಿಸಿದ್ಯಾ? ಹೌದು. ಅದರ ಸ್ಥೂಲಾರ್ಥವನ್ನು ಗ್ರಹಿಸಿಕೊಂಡ್ಯಾ? ಆಮೇಲೆ ಏನ್ ಮಾಡಿದ್ವಿ? ನಮ್ಮ ಚಾರಕರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ, ಕುದುರೆಯನ್ನು ಬಂಧಿಸಬೇಕು, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಸನ್ನದ್ಧರಾಗಬೇಕೆನ್ನುವ ಹಾಗೆ ಮಾಡಿದ್ಯಲ್ಲ? ಹೌದು. ಆಗ
ಅಮ್ಮ ನಾಳೆ ಯುದ್ಧ ಘೋಷಣೆ ಆಗ್ತದೆ ಹೇಗೆ ಮುಂದುವರಿದು ಅಂತ ಕೇಳಲಿಲ್ಲಲ್ಲ ನೀನು? ಅಲ್ಲ, ಯಾರಲ್ಲಿ ಯುದ್ಧ ಮಾಡಬೇಕು ಅಂತ ಆದ್ರೆ ನಿಮ್ಮಲ್ಲಿ ಕೇಳಬೇಕಾದಂತ ಅಗತ್ಯ ಉಂಟಾ? ಈಗ ಬಂದವರು ಹಾ, ಬೇರೆ ಹಾಗೆಲ್ಲ ಯಾರು? ಸಿಂಹ ಸದೃಶನಾಗಿರುವಂತಹ ಪಾರ್ಥ ಮಹಾಶಯ, ನಾನು ಅವರ ಮುಂದೆ ಮದಿ ವೃಷಭನಾಗಿರುವ ನೀನು ಹಾ. ಹೋರಾಟವನ್ನು ಮಾಡ್ಲಿಕ್ಕೆ ಹೊರಟ ಹಾಗೆ ಆಯ್ತು ಮಗ. ನಿಮ್ಮ ಉಪಮೆ ಸರಿಯಾಗ್ಲಿಲ್ಲ. ಯಾಕಂದ್ರೆ? ಮುದಿ ವೃಷಭ ಪಾರ್ಥ, ಓಹೋ. ಸಿಂಹದ ಮರಿ ನಾನು, ಗೊತ್ತಾಯ್ತಾ? ಹೌದಾ? ಹೌದು. ನನಗೆ ಆ ವಿಶ್ವಾಸ ಇದೆ. ಹಾ. ಆದ್ರೆ ಈಗ ಅದು ಬದಲಾವಣೆ ಆಗಿದೆ. ಯಾಕೆ ಬದಲಾವಣೆ? ಅಂತ ಯಾಕೆ ಗೊತ್ತೋ? ಯಾಕೆ? ಕೇಳು ಮಗನ, ಯಾರು ಯಾರು ಅಂತ ಯೋಚನೆ ಮಾಡಿದ್ದೀರಿ? ನರನು ಅಮೃತವನ್ನು ಅಥವಾ ಸುವಸ್ತುಗಳನ್ನು ಪಡೆಯುವಂತಹ ಉದ್ದೇಶದಿಂದ. ಹೌದಷ್ಟೇ. ಹೌದು. ವಾರಿಧಿ ಮಥನದ ವೇಳೆ ಹಾ. ಅಮೃತ ಬೇಕೆಂದು ಬಯಸಿ ಹಾ. ಮತಿಸಿದ್ರೆ ಹಾಲಾಹಲ ದೊರಕುವಾಗ ಆ ಪರಿಣಾಮ ಯಾರ ಮೇಲಾಗ್ತದೆ? ಎಲ್ಲವರು ತತ್ತರಿಸ್ತಾ ಇದ್ರು. ಅಲ್ವಾ? ಹೌದು. ಈಗ ಹಾಗಾಯ್ತು ಮಗ. ನನ್ನ ಮಗ ಮುಂದೆ ಲೋಕನಾಯಕನಾಗುತ್ತಾನೆ, ಅವನನ್ನು ಆ ರೀತಿಯಲ್ಲಿ ಬೆಳೆಸಿದ್ದೇನೆ ಎನ್ನುವ ಪೆರ್ಮೆ ನನಗೆ ಮತ್ತು ನಿನ್ನ ಅಜ್ಜನಿಗಿತ್ತು. ಹೌದು. ಅಲ್ವಾ? ಹಾ. ನಿನ್ನನ್ನು ಬೀಟಕ್ಕೇರಿಸುವಾಗಲೇ ನಾವು ಅದನ್ನು ಹೇಳಿದ್ದೆ. ಹಾಗಾಗಿ ಅಮೃತ ಸದಸ್ಯನಾಗಬೇಕಾಗಿದ್ದೆ ಅಂತ ನೀನು ಇವತ್ತು ನಮ್ಮ ಬಾಳಿಗೆ ವಿಷಪೂರಿತನಾಗಿಯೋ ಅಂತ ಕೇಳುವ ಪರಿಸ್ಥಿತಿಗೆ ಬಂದಿದ್ದೆ. ನಾನು ಹುಟ್ಟಿದ ಅಂದಿನಿಂದ ಇಂದಿನ ತನಕ ತಾವಾಡುವಂತಹ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದವ ಮಗ ಅಂದ್ರೆ ಅಮೃತದ ಉಪಾಧಿಯಲ್ಲಿ ಹುಟ್ಟಿ ಬಂದವ ಎನ್ನುವ ಹಾಗೆ. ಆದ್ರೆ ಈ ರೀತಿಯ ಮಾತುಗಳನ್ನು ಯಾಕೆ ಆಡ್ತಾ ಇದ್ದೀರೋ ಅರ್ಥವಾಗುವುದಿಲ್ಲ. ನೀನು ಕುದುರೆ ಕಟ್ಟಿದ್ರೆ ಅದರ ಬೆಂಗಾವಲಿಗಾಗಿ ಬಂದವನು ಯಾರು ಅಂತ ಯೋಚನೆ ಮಾಡಿದೀಯ? ಯಾರೇ ಬರ್ಲಿ ಅಮ್ಮ, ಯಾರೇ ಬಂದ್ರು ಕುದುರೆಯನ್ನು ಕಟ್ಟಿದ್ದು ಯಾಕೆ? ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ನಮ್ಮ ನಾಡನ್ನು ಪ್ರವೇಶ ಮಾಡಿದಂತಹ ಕುದುರೆಯನ್ನು ಕಟ್ಟುವಲ್ಲಿ ನನ್ನದಾದಂತಹ ಸಾಮರ್ಥ್ಯ ಏನೆನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ನಾನು ಕಟ್ಟಿದ್ದೇನೆ. ಇಲ್ಲ ಕುಮಾರ, ಹ. ಯೋಚನೆ ಮಾಡಲಿಲ್ಲ. ನೇರವಾಗಿ ಕುದುರೆಯನ್ನು ಬಂಧಿಸುವುದಕ್ಕಾಗಿ ಆಜ್ಞೆಯನ್ನು ಕೊಟ್ಟಿದ್ದೀಯ. ಯಾರ ಮುಂದೆ ಯುದ್ಧ? ಪಾರ್ಥನ ಮುಂದೆ ಯುದ್ಧ. ಕಟ್ಟಾಳು ನರನು ಮೂರು ಲೋಕಕ್ಕೆ. ಅವನಲ್ಲಿ ಮಾತ್ರ ಸಾಮರ್ಥ್ಯ ಇರುವುದಾ? ಈ ಸಾಮರ್ಥ್ಯ ಎನ್ನುವುದು ಒಂದು ಮನೆತನಕ್ಕೋ ಒಂದು ವರ್ಗಕ್ಕೋ ಸೀಮಿತವಾದದ್ದಲ್ಲ. ಏನಲ್ಲ, ಯಾರು ಕೂಡ ಪ್ರತಿಯೊಬ್ಬರಲ್ಲಿ ಇರ್ತದೆ. ನನ್ನಲ್ಲಿ ಉಂಟು ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಕಟ್ಟಿದ್ದೇನೆ. ಪ್ರತಿಭೆ ಉಂಟು, ಅದನ್ನು ತೋರಿಸುವುದಕ್ಕಾಗಿ ವೇದಿಕೆ ಅಂತ ನೀನು ಕಟ್ಟಿದ್ರು ಕೂಡ ಆ ನರನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ನಾನು ಇಷ್ಟರವರೆಗೆ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೂ ಕೂಡ ಅದು ಹಾಗಲ್ಲ ಹೀಗೆ ತಪ್ಪು ಎನ್ನುವ ಹಾಗೆ ಆಕ್ಷೇಪ ಮಾಡ್ತಾ ಇದ್ದವಳು ನೀನಲ್ಲ. ಆದ್ರೆ ಈಗ ಮಾಡಿದಂತಹ ಕಾರ್ಯದ ಕುರಿತಾಗಿ ನೀನು ಆಡಿಕೊಳ್ತಾ ಇದ್ದೀ, ನೀನು ಮಾಡಿದ್ದು ತಪ್ಪು ಎನ್ನುವ ಹಾಗೆ ಬದಲಾಗಿ ಪ್ರಾರ್ಥನೆ ನೀನು ಹೊಗಳ್ತಾ ಇದ್ದೇನೆ. ಯಾಕೆ ವಿರೋಧಿ ಸ್ಥಾನದಲ್ಲಿರುವಂತಹ ಅವನನ್ನು ನೀನು ಹೊಗಳಬೇಕು ಅಂತ ಆದ್ರೆ ಕಾರಣವೇನೋ ನಾನು ಹೇಳಬೇಕಮ್ಮ. ಕೆಟ್ಟ ಮೈತ್ರಿಯಲ್ಲಿದ್ದಾನೆ ಅರ್ಜುನ ಅನ್ನೋದು ಅವನಿಗೆ ದೈವದತ್ತವಾಗಿ ಸಿಗುವಂತ ಕೊಡುವುದು. ಕೃಷ್ಣನ ಅನುಗ್ರಹದೊಂದಿಗೆ ಆತ ಬದುಕ್ತಾ ಇದ್ದಾನೆ. ಹೌದು. ಆದ್ರೆ ನಾವು ಕೂಡ ಕೃಷ್ಣನನ್ನು ಆರಾಧಿಸುವವರಲ್ವೇ ತಾಯಿ? ನಾವು ಕೃಷ್ಣ ಭಕ್ತರೇ ಇದ್ದೇವೆ. ಆದರೆ ಕಾಡಾಕಾಡಿ ನಡೆಯುವ ಹೋರಾಟದಲ್ಲಿ ನಮಗೆ ಜಯ ಸಿಗುವುದು ಕಷ್ಟ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಆಂತರಂಗಿಕವಾದ ವಿಚಾರ ನಿನ್ನಲ್ಲಿ ಹೇಳದೇ ಇದ್ದದ್ದುಂಟು. ಯಾವುದು? ಭಾರತ ನಾನು ಯಾರು ಅಂತ ಯೋಚನೆ ಮಾಡಿ. ಯಾರಮ್ಮ? ಬೇರೆ ಯಾರು ಅಲ್ಲ ಮಗನೇ, ತಂದೆಯಲ್ಲವೇ ನಿನಗೆ? ಹೌದು ಮಗ, ತಪ್ಪು ಮಾಡಿದ್ದೆ ನೀನು, ತಪ್ಪು ಮಾಡಿದ್ದಿ ಅಂತ ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೆ, ಈ ಪುರವನ್ನು ಯಾರು? ತಂದೆಯಲ್ಲವೇ ನಿನಗೆ?
ನನಗೆ ಬೇರೆ ಯಾರು ಅಲ್ಲ. ಅಮ್ಮ, ತಂದೆ ಎನ್ನುವ ಹಾಗೆ ತಾವು ಹೇಳಬೇಕು ಅಂತ ಆದ್ರೆ ಹ. ಇಷ್ಟರವರೆಗೆ ಗೌಪ್ಯವಾಗಿರುವಂತಹ ವಿಚಾರವನ್ನು ನನ್ನಲ್ಲಿ ಹೇಳಿದವರು ತಾವಲ್ಲ. ಈಗ ಅಪ್ಪ ಎನ್ನುವ ಹಾಗೆ ಹೇಳ್ತಾ ಇದ್ದೀರ. ತಪ್ಪ ಪಾಲಿಸುವುದೇ ತಾಯೇ. ಏನಿದೆ? ಎನ್ನ ಅಪ್ಪನೆಂದು ತಿಳಿಯಾದೆ ತಾಯೇ. ಛತ್ರಿ ಬಣ್ಣದ ಕಾಗಿ ತಾವು ಎಲೆ ತಾಯೇ. ಕೃಷ್ಣಮಿತ್ರನ ಪಾದಿಯ ನಡೆದೆ ಎಲೆ ತಾಯೇ. ತಪ್ಪಾಯಿತು ಎನ್ನುವ ಹಾಗೆ ಎರಡು ಕೈಗಳಿಂದ ಕೆನ್ನೆಗೆ ಬಡಿದುಕೊಳ್ತಾ ಇದ್ದೇನೆ. ಯಾಕಂದ್ರೆ ಬಂದಿರುವಂತಹ ಪಾರ್ಥ ನಿನ್ನ ಅಪ್ಪ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಇದೇ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕಂದ್ರೆ ನಾನು ಕುದುರೆ ಬಂದಾಕ್ಷಣ ಸಂಬಂಧ ಏನು ಎನ್ನುವುದನ್ನು ತಿಳಿಯದೆ ಕುದುರೆಯನ್ನು ಬಂಧಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟವ. ಯಾಕೆ? ನಾನೊಬ್ಬ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವ. ಕ್ಷತ್ರಿಯ ಕುಲಕ್ಕೆ ಅನುಗುಣವಾಗಿ ನಾನು ತುರುಗವನ್ನು ಬಂಧಿಸಿದ್ದು ಹೌದು. ವಾಸಿ ಬಂತಕ್ಕಾಗಿ ನೀನು ಬಂಧಿಸಿ. ಹೌದು. ಆದ್ರೆ ಈ ಸಂದರ್ಭದಲ್ಲಿ ಮುಂದೆ ಬಂದು ಅವ ನಿನ್ನ ಅಪ್ಪ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಆದ್ರೂ ಒಂದುಂಟಮ್ಮ, ಹಲವಾರು ಸಂಶಯಗಳು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಪ್ರಶ್ನೆ ಇದೆ. ಹೌದು. ತಂದೆಯ ಸ್ಥಾನವನ್ನು ತುಂಬುವವರು 5 ಮಂದಿಗಳಂತೆ. ವಿದ್ಯಾದಾತರು, ಅನ್ನದಾತರು, ಆಪತ್ತನ್ನು ಲಕ್ಷಣ ಮಾಡಿದವರು, ಆ ಬಳಿಕ ಉಪನಯನ ಸಂಸ್ಕಾರವನ್ನು ಮಾಡಿದವರು. ಹಾಗಿದ್ರೆ ಆ ಪಾರ್ಥ ಮಹಾಶಯ ನನಗೆ ಅನ್ನ ಕೊಟ್ಟವನೇ, ಆಪತ್ತಿನಲ್ಲಿ ರಕ್ಷಣೆ ಮಾಡಿದವನೇ, ಉಪನಯನ ಸಂಸ್ಕಾರವನ್ನು ಮಾಡಿದವನೇ, ಅಥವಾ ನನ್ನ ಜನ್ಮದಾತನೇ? ನಿನಗೆ ವಿಚಾರ ಗೊತ್ತಾಗ್ತದೆ. ಹೌದು. ಅಪ್ಪ ಹೇಗೆ ಎನ್ನುವುದು ನನಗೆ ಅರ್ಥವಾಗಿದೆ. ಈ ರಾಜ್ಯವನ್ನು ಅವರಿಗೊಪ್ಪಿಸಬೇಕು ಅಂತ ಹೇಳಬೇಕಾದ್ರೆ ನಿನಗೆ ಅದು ಹೇಗೆ ಅಂತ ಗೊತ್ತಾಗ್ತದೆ. ಅಪ್ಪ ಎಂದು ಹೇಳಬೇಕು ಅಲ್ವಾ? ಕಂದ, ನಿನ್ನಲ್ಲಿ ನಾನು ಬಚ್ಚಿಟ್ಟ ವಿಚಾರಗಳಿದ್ದ ಯಾವ ಹೇಳಲಿಲ್ಲ, ಹಾಗಾಗಿ ನಿನಗೆ ಈಗಲಾದ್ರೂ ಹೇಳಬಹುದೇ? ಇಂಥವರೇ ತಂದೆ ಅಂತ ತೋರಿಸಬೇಕಾದ ಯಾರ ಕಾರ್ಯ ಹೇಳು? ಅಮ್ಮನ ಕಾರ್ಯ. ಅಮ್ಮ ಹೇಳಬೇಕು. ಹೌದು. ಬಂದಾಗಲೋ ಇವರೇ ನಿನ್ನ ತಂದೆ. ನೀನು ಎಷ್ಟೋ ಬಾರಿ ಬಂದು ಆಟ ಆಡ್ತಾ ಕೇಳಿದ್ದು ಈ ಪ್ರಶ್ನೆಗಳನ್ನು ನಿನಗೆ ಮಿತ್ರರು ಕೇಳ್ತಾರೆ, ಏನು ಉತ್ತರಿಸಬೇಕಮ್ಮ? ಹಾಗೆ ನಾನು ನಿನಗೆ ಹೇಳಿದ್ದೆ. ಸಂದರ್ಭ ಬಂದಾಗ ಹೇಳ್ತೇನೆ, ಅಲ್ಲಿವರೆಗೆ ಕಾದುತ್ತೇನೆ. ನೀನು ಕೂಡ ಮನಸ್ಸಲ್ಲಿ ಆ ನೋವನ್ನು ಇಟ್ಟುಕೊಂಡಿದ್ದವ. ಹಾಗೇನೆ ತಾತನೆಂಬುದಂತೂ ಬೇಳು. ಅದನ್ನು ಈಗ ಹೇಳ್ತೇನೆ. ಅದು ಈಗಿನ ಕಥೆ ಅಲ್ಲ, ಬಹಳ ಹಿಂದಿದ್ದು. ಆಗ
ಕಂಡ ಕೇಳು ತೀರ್ಥಯಾತ್ರೆಗೆ ಮಗನೇ, ಜನನಿ ಹೇಳದೆ ಉಳಿದ ವಿಚಾರ ಒಂದಿದೆ. ಯಾವುದು? ಸುಪ್ತವಾಗಿ ನನ್ನ ಮನಸ್ಸಲ್ಲೂ ಇತ್ತು. ನಿನಗೂ ಕೂಡ ಅದು ಕಾಡ್ತಾ ಇತ್ತು. ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೆ. ಹಾಗೆಲ್ಲ ಸಂದರ್ಭ ಒದಗಿ ಬರಬೇಕು. ಈಗ ಸರಿಯಾಗಿ ಬಂದಿದೆ. ಹ. ಅದು ಓ. ನಾನು ಒಂದೇ ಹೇಳಬೇಕಾದ ವಿಚಾರ ಹೇಳದೆ ಉಳಿಯುವುದಕ್ಕೂ ಒಂದು ಬಲವಾದ ಕಾರಣ ಇದೆ. ಯಾವುದು? ಭಾರತ ಮಹಾಶಯರು ಇವತ್ತು ಮಕಾಶ್ವದ ಬೆಂಗಾವಲಿಗಾಗಿ ಬಂದಿದ್ದಾರೆ. ಅವತ್ತು ಒಬ್ಬ ಬಂದಿದ್ದ. ಯಾವಾಗ? 16 ವರ್ಷಗಳ ಹಿಂದೆ ಹ. ನಮ್ಮ ಈ ಮಣಿಪುರದ ನಾಡಿಗೆ ನಿನ್ನ ಅಯ್ಯ ಬಂದಿದ್ದು. ಹ. ಬಂದಾಗ ನಾವು ನಮ್ಮ ಊರ ಹೊರವಲಯದ ಪುಷ್ಪೋದ್ಯಾನದಲ್ಲಿ ಪರಸ್ಪರ ಭೇಟಿಯಾದ. ಓಹೋ. ಮೊದಲು ಕಣ್ಣುಗಳು ಮಾತಾಡಿದ್ದು, ಆಮೇಲೆ ಮನಸ್ಸು ಮಾತಾಡಿದ್ದು. ನಾವಿಬ್ಬರು ಒಂದಾಗಿ ಆ ಕಾಲಕ್ಕೆ ಈ ವಿಚಾರ ನಿನಗೆ ತಟ್ಟಾಗ್ತದೇನೋ ಗೊತ್ತಿಲ್ಲ. ನಾನು ಕೂಡ ಋತುಸ್ನಾತೆಯಾಗಿ 6 ದಿನಗಳಾಗಿತ್ತು. ಓಹೋ. 6 ದಿವಸದ ಬಳಿಕ ಅವರನ್ನು ಕೂಡಿದ ಕಾರಣಕ್ಕಾಗಿ ನಾನು ಗರ್ಭವನ್ನು ತಾಳಿದೆ. ಅವರು ಮರಣಿಯ ಪುರವನ್ನು ಸೇರಿದರು. ಹ. ನಿನ್ನಂತ ಧೀರ ಪುತ್ರನನ್ನು ಪಡೆದಿದ್ದೇನೆ ಎನ್ನುವ ಹೆಮ್ಮೆ ನನಗಿದೆ. ಮಗನೇ, ಈ ವಿಚಾರದಲ್ಲಿ ನಿನ್ನ ತಪ್ಪಿಲ್ಲ. ಈಗ ನೀನು ತತ್ವ ಪಾಲಿಸಬೇಕು ಅಂತ ಕೇಳಿಕೊಂಡೆ. ತಪ್ಪೇ ಅಲ್ಲ ಅದು. ಯಾಕಂದ್ರೆ ನಿನಗೆ ತಿಳಿಯದೇ ಇದ್ದದ್ದರಿಂದ ನೀನು ವಾಸಿಪಂಥಕವಾಗಿ ಕುದುರೆಯನ್ನು ಕಟ್ಟಿದ್ದಿ. ತಿಳಿದು ಮಾಡಿದ್ರೆ ಅಪರಾಧ, ತಿಳಿದು ಮಾಡಿದ್ರೆ ಪ್ರಮಾದ. ಪ್ರಮಾದ ಹೌದು. ಪ್ರಮಾದಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ. ಹ. ಹಾಗಾಗಿ ಹ. ನೀನಿನ್ನು ಮಾಡಬೇಕಾದ ಕೆಲಸವನ್ನು ಏನು ವಿಚಾರ ಮಾಡಬೇಕು? ನಿನಗೆ ಗೊತ್ತಾಯ್ತಲ್ಲ. ಹ. ನಿನ್ನ ಧೀರತನ, ಶೌರ್ಯ, ಪರಾಕ್ರಮ, ಸಾಮರ್ಥ್ಯ, ಉದ್ಯಮ ಇವುಗಳ ಮೇಲೆ ನನಗೆ ಎಳ್ಳು ಕಾಳು ಮುಳ್ಳು ಮನೆಯಟ್ಟು ಅಪನಂಬಿಕೆ ಇಲ್ಲ. ನಾನು ನಂಬಿದ್ದೇನೆ, ನನ್ನ ಮಗ ಸಮರ್ಥ ಇದ್ದಾನೆ, ಭಾರತ ನಿರ್ವಹಿಸಬಲ್ಲ ಅನ್ನೋದು ನನಗೆ ಗೊತ್ತಿದೆ. ಹ. ಶಿಷ್ಟಾಚಾರದ ಪ್ರಕಾರ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಾಗ ಅವನು ನಾವು ಹೇಗೆ ನೋಡ್ತೇವೆ ಅನ್ನೋದರ ಮೇಲೆ ನಿನ್ನ ತಂದೆ ಅಂತ ಗೊತ್ತಾದ ಮೇಲೆ ಭವ್ಯವಾಗಿ ದಿವ್ಯವಾಗಿ ಊರ ಹೊರವಲಯದಿಂದಲೇ ಸ್ವಾಗತಿಸಿ ಕರೆದುಕೊಂಡು ಬಂದು ತಂದೆ ಗೊಪ್ಪಿತು ರಾಜ್ಯವ. ಆದರೆ ಅಮ್ಮ, ನೀವು ಹೇಳುವುದೇನೋ ಸತ್ಯ, ಆದ್ರೆ ಒಪ್ಪಿಕೊಳ್ತಾರೆ ಎನ್ನುವಂತಹ ವಿಶ್ವಾಸ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿ ಎನ್ನುವ ಕಾರಣಕ್ಕಾಗಿ ಕುದುರೆಯನ್ನು ಕಟ್ಟಿದ ಪರಿಣಾಮದಿಂದ ಯುದ್ಧಕ್ಕೆ ಅವರು ಸನ್ನದ್ಧರಾಗಿದ್ದಾರೆ, ನಾವು ಸಿದ್ಧರಾಗಿದ್ದೇವೆ. ನಾನು ಅವರ ಬಳಿಗೆ ಹೋಗಿ ನಾಡನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ, ಕುದುರೆಯನ್ನು ನಿಮಗೆ ಒಪ್ಪಿಸ್ತಾನೆ ಇದ್ದೇನೆ ಎನ್ನುವ ಹಾಗೆ ಹೇಳಿಕೊಂಡಾಗ ಇವನೊಬ್ಬ ರಣ ಹೇಳಿ ಎನ್ನುವ ಹಾಗೆ ನನ್ನನ್ನು ತಾತ್ಸಾರ ಮಾಡ್ಲಿಕ್ಕಿಲ್ವೇ ನಮ್ಮ ಸುಕುಮಾರ ಅಂತ ಹೇಳಿದ್ರು ಒಪ್ಪುದಿಲ್ಲ ಮಗನ. ಹೋ, ನಿಮ್ಮ ಹೆಸರು ಹೇಳಿದ್ರೆ ನೆನಪಾದಿತ್ತ? ನೆನಪಾದಿತ್ತಲ್ವಾ? ಯಾಕಂದ್ರೆ ಅಂದು ಆ ಕಾಲ ನಾವು ಸೇರಿದ ಆ ಸಮಯ ಆಯ್ತಲ್ಲ. ಅವರಿಗೆ ಪಕ್ಕದ ನೀನು ಹೋಗಿ ಮಾತನಾಡಿದಾಗ ಗೊತ್ತಾಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಯಾರೋ ಒಬ್ಬ ಯುವಕ ಬಂದು ಕಾಲಿಗೆ ಬಿದ್ದು ನಾನು ತಪ್ಪ ಒಪ್ಪಿಸ್ತೇನೆ ಅಂತ ಹೇಳಿದ್ರೆ ಅದು ಒಂದು ಕಡಿಮೆ ಅಂತ ನಿನಗೂ ಅನಿಸಬಹುದು. ಜೊತೆಯಲ್ಲಿ ಈ ಮಾತನ್ನು ಹೇಳಿ ಚಿತ್ರಾಂಗದೆಯ ಕುಮಾರನಿದ್ದೇನೆ, ವೀರ ಬಬ್ರುವಾಹನಿದ್ದೇನೆ ಅಂತ ಹೇಳಿದ್ರೆ ಅವರಿಗೂ ಹೆಮ್ಮೆ ಆದೀತು. ಅಮ್ಮ, ನಿಮ್ಮ ಮುಖವನ್ನು ನೋಡಿದಾಗ ಎಂತಹ ಸಂತೋಷದಿಂದ ಇದ್ದೀರಿ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಆಗಲಿ ನನ್ನ ತಂದೆಯವರನ್ನು ಅತಿ ವಿಜೃಂಭಣೆಯಿಂದ ಕರೆತರುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ತಳಿರು ತೋರಣಗಳಿಂದ ಶೃಂಗಾರವಾಗಲಿ ಮಣಿನಗರ. ನೀವು ಅವರು ಬರುವಂತಹ ದಾರಿಯನ್ನು ನಿರೀಕ್ಷಿಸ್ತಾ ಇರಿ ಅಮ್ಮ. ತಂದೆಯನ್ನು ನನಗೆ ತಂದು ಒಪ್ಪಿಸ್ತೇನೆ. ಆದಿತ್ತಲ್ಲ. ಹಾಗಾದ್ರೆ ನಿನಗೆ ಯಶಸ್ಸಾಗಲಿ, ಯಶೋವಂತನಾಗು, ಕೀರ್ತಿಶಾಲಿಯಾಗು.